ಹರಿ ಓಂ ಮತ್ತೆ ಸರಿ ಬೀಳೋದು ಸರಿಯಾಗಿ ಬಿತ್ತು, ನೀರು ಕೆಳಗೆ ಬೀಳಲಿಲ್ಲ. ಆಗೋದನ್ನು ತಪ್ಸಕ್ಕಾಗಲ್ಲ ಅನ್ನೋದು ಇದೇನೆ. ನಾನು ಇಡಬೇಕಾದ್ರೆ ಅಂದ್ಕೊಂಡೆ ಯಾರನ್ನ ತಗಲಿಸ್ಬಿಟ್ರೆ ಬಿದ್ದೋಗುತ್ತೇನೋ ಅಂತ. ಇಲ್ಲೇಳಿ ಯಾರು ತಗಲಿಸ್ತಾರೆ ಅಂದ್ಕೊಂಡೆ. ಮತ್ತೆ ಮೊಟ್ಟ ಮೊದಲು ಏನು ಬಂತು ಥಾಟು, ಅದು ಇನ್ನರ್ ವಾಯ್ಸ್ ಅಂತಾರೆ, ಒಳಗಡೆಯಿಂದಲೇ ಬರುತ್ತೆ. ಅದಕ್ಕೆ ಹೌದು ಪಕ್ಕಕ್ಕಿಡೋಣ ಅಂತಾಗಲೇ ಇಟ್ಬಿಡ್ಬೇಕು ನಾವು. ಬುದ್ಧಿ ಏನು ಮಾಡುತ್ತೆ ಅಥವಾ ಅಹಂಕಾರ ಇಲ್ಲ ಬಿಡು ಏನಾಗಲ್ಲ ಅನ್ನುತ್ತೆ ಅಂತ. ಸಾಮಾನ್ಯವಾಗಿ ಹಾಗಂದ ತಕ್ಷಣವೇ ಅದನ್ನೇ ಕೇಳ್ತೇನೆ, ಇನ್ನರ್ ವಾಯ್ಸ್ನ. ಇವತ್ತು ಯಾಕೆ ಹಾಗಾಯಿತು? ಕೆಳಗಡೆ ಅಲ್ಲಿದೆ ಮೂಲೆ ಅಲ್ಲಿ ಬಿಟ್ಟು ವೇದೋ ನಿತ್ಯಮಧೀಯತಾಂ ತದುದಿತಂ ಕರ್ಮ ಸ್ವನುಷ್ಠೀಯತಾಂ ತೇನೇಶಸ್ಯ ವಿಧೀಯತಾಂ ಅಪಚಿತಿಃ ಕಾಮ್ಯೇ ಮತಿಶ್ಚಜ್ಯತಾಂ ಪಾಪೌಘಃ ಪರಿಧೂಯತಾಂ ಭವಸುಖೇ ದೋಷೋನುಸಂಧೀಯತಾಂ ಆತ್ಮೇಚ್ಛಾ ವ್ಯವಸೀಯತಾಂ ನಿಜ ಗೃಹಾತ್ ತೂರ್ಣಂ ವಿನಿರ್ಗಮ್ಯತಾಂ ಸಂಗಸ್ಸತ್ಸು ವಿಧೀಯತಾಂ ಭಗವತೋ ಭಕ್ತಿರ್ದೃಢಾಧೀಯತಾಂ ಶಾಂತ್ಯಾದಿಃ ಪರಿಚೀಯತಾಂ ದೃಢತರಂ ಕರ್ಮಾಸು ಸಂತ್ಯಜ್ಯತಾಂ ಸದ್ವಿದ್ವಾನುಪಸರ್ಪ್ಯತಾಂ ಅಲ್ಲಿ ಸದ್ವಿದ್ವಾನ್ ಉಪಸರ್ಪ್ಯತಾಂ ಅಂತಿರ್ಬೇಕು. ಸದ್ವಿದ್ವಾನುಪಸರ್ಪ್ಯತಾಂ ಪ್ರತಿದಿನಂ ತತ್ಪಾದುಕೆ ಸೇವ್ಯತಾಂ. ತತ್ಪಾದುಕೆ ಅಂತ ಮಾಡೋಣ. ತತ್ಪಾದುಕೆ ಸೇವ್ಯತಾಂ ಬ್ರಹ್ಮೈಕಾಕ್ಷರಮರ್ತ್ಯತಾಂ ಶುಚಿಶಿರೋ ವಾಕ್ಯಂ ಸಮಾಕರ್ಣ್ಯತಾಂ ವಾಕ್ಯಾರ್ಥಶ್ಚ ವಿಚಾರ್ಯತಾಂ ಶುಚಿಶಿರ. ಕೆಳಗೆ ಕೂತ್ಕೊಳ್ಳೋಕ್ಕಾಗುತ್ತಮ್ಮ? ಕೆಳಗೆ ಕೂಡ್ತೀವಿ, ಪರವಾಗಿಲ್ಲ. ಬೇಕಾದ್ರೆ ಒಳಗಡೆ ಒಂದು ಚೇರ್ ಇದೆ, ಅಲ್ಲಲ್ಲಿ ಕೂಡ್ಬೋದು ಬೇಕಾದ್ರೆ. ನೋಡಿದ್ರೆ ಮುಂದಕ್ಕೆ ಹಾಕ್ತೀವಿ ನೋಡಿ, ಕೂಡಿ ಪರವಾಗಿಲ್ಲ. ಅಲ್ಲೇ ಹಾಕಿದ್ರೆ ಕಾಣಿಸುತ್ತೆ. ಅಲ್ಲೇ ಹಾಕಿ, ಅಲ್ಲಿಗೆ ಹಾಕಿ. ಇನ್ನೂ ಸ್ವಲ್ಪ ಬೇಕಾ ಮುಂದಕ್ಕೆ ಕೇಳ್ಕೊಳ್ಳಿ. ಹಾಂ ಸರಿ. ಸದ್ವಿದ್ವಾನುಪಸರ್ಪ್ಯತಾಂ ಪ್ರತಿದಿನಂ ತತ್ಪಾದುಕೆ ಸೇವ್ಯತಾಂ
ब्रह्मैकाक्षरमर्त्यताम् श्रुतिशिरो वाक्यं समाकर्ण्यताम् वाक्यार्थश्च विचार्यताम् श्रुतिशिरः पक्षः समाश्रियताम् दुस्तर्कासु विरम्यताम् श्रुतिमतस्तर्कोऽनुसन्धीयताम् ब्रह्मास्मीति विभाव्यताम् अहरः गर्वः परित्यज्यताम् देहेऽहं मतिरुज्यताम् बुधजनैवादः परित्यज्यताम् क्षुद्व्याधिश्च चिकित्स्यताम् प्रतिदिनं भिक्षौषधं भुज्यताम् स्वाद्वन्नं न तु याच्यताम् विधिवशात् प्राप्तेन सन्तुष्यताम् शीतोष्णादिविषह्यताम् न तु वृथा वाक्यं समुच्चार्यताम् औदासीन्यमभीप्स्यताम् जनकृपा नैष्ठुर्यमनुसृज्यताम् एकान्ते सुखमास्यताम् परतरे चेतः समाधीयताम् पूर्णात्मा सुसमीक्षताम् जगदिदं तद्भादितं दृश्यताम् प्राक्कर्म प्रविलाप्यताम् चितिबलात् नाप्युत्तरैश्लिष्यताम् प्रारब्धं तिह भुज्यताम् अतः परब्रह्मात्मनास्ति यताम् ಸರಿ ಅಧ್ಯಾತ್ಮ ಚಿಂತನೆ ಅಧ್ಯಾತ್ಮ ಜೀವನ ಅನ್ನತಕ್ಕಂದರೆ ಶ್ರೇಷ್ಠವಾಗಿರತಕ್ಕಂಥದ್ದು. ಇಡೀ ವೇದಗಳ ಒಂದು ಉದ್ದೇಶನೇ ಅದು. ಬಟ್ ನಾವುಗಳು ಸಾಮಾನ್ಯವಾಗಿ ಯಾವ ಈ ಚಿಂತನೆಯಲ್ಲಿದ್ದೀವೋ ನಾವುಗಳು ಜೀವನ ಕ್ರಮವನ್ನು ಬದಲಾಯಿಸ್ಕೋಬೇಕು. ಸಾಮಾನ್ಯ ಬದಲಾಯಿಸೋದೇ ಇಲ್ಲ. ಹಳೇ ಕಾಲದಲ್ಲಿ ಹಾಗೆ ಜೀವನ ಮಾಡ್ತೀರೋ ಹಾಗೆ ಜೀವನ ಮಾಡ್ತೀರೋ ಅದನ್ನು ಸ್ವಲ್ಪ ಈ ಏನು ಬದಲಾಯಿಸ್ಕೊಂಡೆ ಕುಟ್ಟೋದು ಬೀಸೋದು ಇಂಥೆಲ್ಲ ಬದಲಾಯಿಸ್ಕೊಂಡಿರೋ ಇದು ದೂರ ಆಗುತ್ತಾ? ಇಲ್ಲಿ ಹಾಂ ಸರಿ. ಸೊ ಮನುಷ್ಯನ ಮನಸ್ಸು ಬದಲಾವಣೆ ಆಗಿದೆಯೋ ಅಂತ ಏನಾಗಿಲ್ಲ. ಮನುಷ್ಯನ ಮನಸ್ಸು ಬದಲಾವಣೆ ಆಗಬೇಕು ಮತ್ತು ನಮ್ಮ ಜೀವನ ಕ್ರಮನೂ ಬದಲಾವಣೆ ಆಗಬೇಕು. ಬೆಳಗ್ಗೆ ಎದ್ದಾಗಿಂದಲೇ ದೈವ ಚಿಂತನೆ ಪ್ರಾರಂಭ ಆಗಬೇಕು. ಅದಕ್ಕೋಸ್ಕರ ಯಾವುದೋ ಮೊಟ್ಟ ಮೊದಲು ಆವರಣ ಶುದ್ಧಿ. ಈಗಿನ ಕಾಲಕ್ಕೆ ಇದು ಇಲ್ಲವೇ ಇಲ್ಲ. ಆವರಣ ಶುದ್ಧಿ ಅಂದರೆ ಮೊಟ್ಟ ಮೊದಲು ನಾವಿರತಕ್ಕಂಥ ಸ್ಥಳ ಶುದ್ಧವಾಗಬೇಕು. ಈಗಿನ ಕಾಲಕ್ಕೆ ಏನಾಗಿದೆ ಅಂದರೆ ಈ ಕೆಲಸದವರು ಅವರೆಲ್ಲ ಸೋನಿಯಾ ಗಾಂಧಿಗಳ ಅವ್ರು ಬರಬೇಕಾದ್ರೆ ಯಾವಾಗ ಬರ್ತಾರೆ? ನಮ್ಮ ಟಿಫನ್ನು ಊಟ ಎಲ್ಲ ಆದಮೇಲೆ ಬರ್ತಾರೆ. ಸೊ ಟಿಫನ್ನು ಊಟ ಎಲ್ಲ ಅದರಲ್ಲೇ ನಡೆದೋಗುತ್ತೆ, ಯಾವುದರಲ್ಲಿ ಕಷ್ಟದಲ್ಲಿ. ಆಮೇಲೆ ಆವರಣ ಶುದ್ಧಿ ಅಂತೀವಿ. ಅಲ್ಲ, ಮೊಟ್ಟ ಮೊದಲು ಬೆಳಗ್ಗೆ ಆವರಣ ಶುದ್ಧಿ ಆಗಬೇಕು. ಅದಾದಮೇಲೆ ಶರೀರ ಶುದ್ಧಿ, ಸ್ನಾನ ಮಾಡಬೇಕು, ಒಂದು ಪಾರಾಯಣ ಮಾಡಿ ಜಪ ಅನ್ನತಕ್ಕ ಮಾಡಬೇಕು. ಜಪ ಮಾಡಿದ್ದಾದಮೇಲೆ ಅವಕಾಶ ಇದ್ದರೆ ನಾವು ಭಗವದ್ಗೀತೆ ಉಪನಿಷತ್ತು ಅಧ್ಯಯನ ಮಾಡಬೇಕು. ನಂತರ ಗೃಹಕೃತ್ಯ
ಆ ಗೃಹ ಕೃತ್ಯಗಳು ಮಾಡಬೇಕಾದ್ರೆ ಪರಮಾತ್ಮ ನಿನ್ನ ಸೇವೆ ಅನ್ನತಕ್ಕಂಥ ಭಾವನೆ ಬರಬೇಕು. ಬೇಸರ ಬರಬಾರ್ದು. ಮನೆ ಕೆಲಸದಲ್ಲಿ ಯಾವುದೇ ಕೆಲಸದಲ್ಲಿ ಬೇಸರ ಅನ್ನತಕ್ಕಂಥ ಬರಬಾರ್ದು. ಯಾರಿಗೋಸ್ಕರ ಮಾಡ್ತಿದ್ದೀವಪ್ಪ ಅಂದ್ರೆ ಸಾಮಾನ್ಯವಾಗಿ ಮನೆಗೆ ಆಗಲಿ ಆಫೀಸಲ್ಲಿ ಆಗಲಿ ಎಲ್ಲ ನಾವು ಕೆಲಸ ಮಾಡ್ತೀವಿ ಅಂದರೆ ನನ್ನ ಪೂರ್ಣ ಮನಸ್ಸಿಂದ ಮಾಡೋಲ್ಲ. ಆಫೀಸಲ್ಲಿ ಏನಂತಾನೋ ಅನ್ನೋದಕ್ಕೋಸ್ಕರ ಮಾಡ್ತಾರೆ, ಇಲ್ಲ ಮನೆಗಳಲ್ಲಿ ಅವ್ರೇನಂತಾರೋ ಇವರೇನಂತಾರೋ ಏನೋ ಒಂದಿಷ್ಟು ಮಾಡೋಣ ಸುಮ್ಮನಿದ್ರೆ ಹೇಗಾಗುತ್ತೆ ಅನ್ನೋ ಥರ ಮಾಡ್ತೀವಿ. ಅಲ್ಲ, ಪೂರ್ಣ ಮನಸ್ಸಿಂದ ಮಾಡಬೇಕು. ಪೂರ್ಣ ಮನಸ್ಸಿಂದ ಅಂದರೆ ಎಷ್ಟು ಮನಸ್ಸಿರ್ಬೇಕಂದ್ರೆ ಕೆಲವು ದೃಷ್ಟಾಂತ ನೋಡೋದು ಗೊತ್ತಾಗುತ್ತೆ ನಮಗೆ. ಒಂದು ನಮ್ಮ ದೇಶದಲ್ಲಿ ಈ ಬೆಳಗೆರೆ ಕೃಷ್ಣಶಾಸ್ತ್ರಿಗಳ ಬೆಳಗೆರೆನಲ್ಲಿ ಯಾವುದೋ ಒಂದು ಹಳ್ಳಿನಲ್ಲಿ ಸ್ಕೂಲಲ್ಲಿ ಇನ್ಸ್ಪೆಕ್ಟ್ರ್ ಬರ್ತಾ ಇರುತ್ತೆ. ಈಗಲೂ ಹೋಗ್ತಾರೆ ಇನ್ಸ್ಪೆಕ್ಟ್ರ್, ಆದರೆ ಮುಂಚೆ ಇದ್ದಷ್ಟು ಸ್ಟ್ರಿಕ್ಟ್ ಇಲ್ಲ. ಇವಾಗ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಬಿಟ್ಟಿರ್ತಾರೆ ಮೇಷ್ಟ್ರು ಅವರು ಎಲ್ಲ, ಏನು ಪ್ರಯೋಜನ ಇಲ್ಲ. ಪೂರ್ವದಲ್ಲಿ ಇನ್ಸ್ಪೆಕ್ಟ್ರ್ ಬಂದರೆ ಭಾಳಷ್ಟು ಇನ್ಸ್ಪೆಕ್ಷನ್ ಚೆನ್ನಾಗಿ ನಡೆಯೋದು, ಭಯಪಡೋರು ಟೀಚರ್ಸು. ಸೊ ಇನ್ಸ್ಪೆಕ್ಟ್ರ್ ಬಂದರೆ ಮುನಿಯಪ್ಪ ಅಂತ ಒಬ್ಬ ಹರಿಜನ್ ಟೀಚರು, ಅವನು ಅವತ್ತು ಸ್ಕೂಲಿಗೆ ಬಂದಿದ್ದಾನೆ. ಅಂದರೆ ಇನ್ಸ್ಪೆಕ್ಟ್ರ್ ಯಾವಾಗಲೂ ಬರ್ತಾರೆ, ಪಾಪ ನಾನು ತಪ್ಪಿಸ್ಕೊಂಡ್ಬಿಟ್ರೆ ಪ್ರಯೋಜನ ಇಲ್ಲ, ಆ ಥರ ಮಾಡಬಾರ್ದು ಅಂತ ಬರ್ತಾನೆ. ಬಂದು ಇನ್ಸ್ಪೆಕ್ಷನ್ ನಡೆಯುತ್ತೆ, ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾನೆ. ಇನ್ಸ್ಪೆಕ್ಷನ್ ಆಗೋದ್ಮೇಲೆ ಆ ಬೆಳಗ್ಗೆ ಕೃಷ್ಣಶಾಸ್ತ್ರಿಗಳು ಊಟಕ್ಕೆ ಅರೇಂಜ್ ಮಾಡಿರ್ತಾರೆ, ಇನ್ಸ್ಪೆಕ್ಟ್ರಿಗೆ ಮತ್ತು ಸ್ಟಾಫ್ಗೆ ಎಲ್ಲರಿಗೂ ಊಟಕ್ಕೆ ಅರೇಂಜ್ ಮಾಡಿರ್ತಾರೆ. ಸೊ ಇವನು ಹರಿಜನ್ ಮುನಿಯಪ್ಪ ಅನ್ನೋರು, ಬಾಪ ನೀನು ನಮ್ಮ ಜೊತೆ ಕೂತ್ಕೊಂಡು ಊಟ ಮಾಡಿರುತ್ತೆ ಬಾ ಅಂತ ಕರೆದ್ರೆ, ಇಲ್ಲ ನಾನು ಹೊರಟೋಗ್ತೀನಿ, ನಂಗೆ ಟೈಮ್ ಆಗುತ್ತೆ, ಆಗಲ್ಲ ಅಂತಾನೆ. ಏನೇ ನಾವೇ ಕರೀತಾ ಇದ್ದೀವಿ ಜೊತೆ ಕೂತ್ಕೊಂಡು ಊಟ ಮಾಡೋಣ ಅಂತ, ನಿನಗೇನು ಬಾ ಅಂದರೆ, ಇಲ್ಲ ಬರೋಲ್ಲ, ನನಗೆ ಸಾಧ್ಯ ಇಲ್ಲ, ಟೈಮ್ ಆಗೋಲ್ಲ ಅಂತಾನೆ. ಆಮೇಲೆ ಯಾರೋ ಗೌಡ್ರಿಗೆ ಹೇಳಿ, ನೋಡಿ ಅವ್ರು ಕರ್ಕೊಂಬಂದಿದ್ದೀನಿ, ಎಲ್ಲ ಜೊತೆ ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರು ಹೊರಟೋಗ್ತಾರೆ. ಗೌಡ ಬನ್ನಿ, ಅವರೇ ಹೇಳ್ತೀರ ಜೊತೆ ಕೂತ್ಕೊಂಡು ಊಟ ಮಾಡೋಣ ಅಂತ, ನೀವು ಯಾಕೆ ಇಷ್ಟು ಹಿಂದೆ ಕರೀತೀರ, ಬನ್ನಿ ಊಟ ಮಾಡ್ಕೊಂಡು ಹೋಗಿ, ಇನ್ಸ್ಪೆಕ್ಷನ್ ಎಲ್ಲ ಮುಗಿಯುತ್ತಲ್ಲ, ಊಟ ಮಾಡ್ಕೊಂಡು ಹೋಗಿ ಅಂದರೆ ಅವಾಗ ಹೇಳ್ತಾರೆ, ನಮ್ಮ ತಾಯಿ ಸತ್ತೋಗಿದ್ದಾರೆ, ಹೆಣ ಮನೆಗೆ ಇಟ್ಬಿಟ್ಟು ಇನ್ಸ್ಪೆಕ್ಷನ್ಗೋಸ್ಕರ ಇನ್ಸ್ಪೆಕ್ಟರ್ ಯಾವತ್ತೂ ಒಂದು ದಿವಸ ಬರ್ತಾರೆ ವರ್ಷದಲ್ಲಿ, ಅವ್ರಿಗೆ ನಾನು ಏನೋ ಕಾರಣ ಹೇಳಿ ತಪ್ಪಿಸ್ಕೊಳ್ಳೋದು ಸರಿಯಲ್ಲ ಅಂತ ಬಂದಿದ್ದೀನಿ, ನಮ್ಮ ತಾಯಿ ಹೆಣ ಮನೆಯಲ್ಲಿದೆ, ಇವಾಗ ಹೋಗಿ ಶವ ಸಂಸ್ಕಾರ ಮಾಡಲೋ ಇಲ್ಲಿ ಊಟ ಮಾಡಲೋ ಅಂದಾಗ ಕೃಷ್ಣ ಗೌಡರು ಮತ್ತು ಬೆಳಗ್ಗೆ ಕೃಷ್ಣಶಾಸ್ತ್ರಿಗಳು, ಅಯ್ಯೋ ಪುಣ್ಯಾತ್ಮ ನಿನ್ನಂತರೂ ಇರ್ತಾರೆ ಈ ಕಾಲಕ್ಕೆ, ಹೋಗಿ ಮೊದಲು ಶವ ಸಂಸ್ಕಾರ ಮಾಡೋದು ಕಳಿಸ್ಕೊಡ್ತಾರೆ. ಅಂದರೆ ಕೆಲಸ ಮಾಡೋದು ಅಷ್ಟೊಂದು ಆಸಕ್ತಿ ಇರಬೇಕು, ಹೇಗೋ ಒಂದು ತಪ್ಪಿಸ್ಕೊಂಡ್ರೆ ಸಾಕು ಅನ್ನತಕ್ಕಂಥ ಇರಬಾರ್ದು. ಅದೇ ರೀತಿ ಮೈಕಲ್ ಏಂಜಲ್ ಅಂತ ಒಬ್ಬರು ಪೇಂಟರ್ ಇರ್ತಾರೆ. ಲಂಡನ್ನಲ್ಲಿ ಒಬ್ಬ ವಿಕ್ಟೋರಿಯಾ ರಾಣಿ ಬರ್ತಾಳೆ ಅಂದ್ಬಿಟ್ಟು ಒಂದು ಚರ್ಚ್ಗೆ ಆಕೆ ಬರ್ತಾಳೆ ಅಂತ ಪೇಂಟ್ ಮಾಡು ಅಂತ ಹೇಳ್ತಾರೆ. ಅವನಿಗೆ ಪೇಂಟ್ ಮಾಡ್ತಾನೆ, ಮಾಡಿ ಮೇಲ್ಗಡೆ ಎಲ್ಲ ಪೇಂಟ್ ಮಾಡ್ತಾನೆ, ಅಟ್ಟ ಹಾಕ್ಕೊಂಡು ಮಲಿಕ್ಕೊಂಡೆಲ್ಲ ಪೇಂಟ್ ಮಾಡ್ತಾನೆ. ಕೊನೆಗೆ ಯಾವ ಸ್ಥಿತಿ ಬರುತ್ತೆ ಅಂದರೆ ಅವನು ಸೊಂಟ ಹಿಡ್ಕೊಂಡು ಹೋಗ್ಬಿಡುತ್ತೆ, ಮತ್ತೆ ಸರಿ ಹೋಗಲ್ಲ, ಅದು ಇಡೀ ಜೀವನ ಎಲ್ಲ ಹಾಗೆ ಇದ್ಬಿಡ್ತಾನೆ. ಅಷ್ಟೆಲ್ಲ ಸೊಂಟ ಹಿಡ್ಕೊಂಡು ಹೋಗುತ್ತೆ, ಮತ್ತೆ ಕೆಳಗೆ ಇಳಿದ್ಬಿಟ್ಟು ಸೊಂಟನ ಹಿಡ್ಕೊಂಡು ಮೇಲಕ್ಕೆ ನೋಡ್ತಿರ್ತೀನಿ ಪೇಂಟ್ ಸರಿ ಇದೆಯೋ ಇಲ್ಲೋ ಅಂತ. ಅಲ್ಲೆಲ್ಲೋ ಒಂದು ಕಡೆ ಪೇಂಟು ಸರಿಯಾಗಿರೋಲ್ಲ, ಅದಕ್ಕೆ ಏನು ಮಾಡ್ತಾರೆ, ಮತ್ತೆ ಅಟ್ಟ ಹತ್ತಾನೆ. ಅವ್ರು ಹೇಳ್ತಾರೆ ಬಿಟ್ಬಿಡು, ವಿಕ್ಟೋರಿಯಾ ರಾಣಿ ಬಂದರೆ ಅಷ್ಟೆಲ್ಲ ನೋಡ್ತಾಳೋ ಇಲ್ಲ. ಸಾಮಾನ್ಯ ನಾವುಗಳು ನಮಗೋಸ್ಕರ ಮಾಡಲ್ಲ ಜೀವನ, ಬೇರೆಯವ್ರಿಗೋಸ್ಕರ ಜೀವನ ಮಾಡ್ತೀವಿ. ಮನೆಗೆ ಯಾರನ್ನ ಬರ್ತಾರೆ ಬೀಗರು ನೆಂಟರು, ಅವಾಗ ಶುಭ್ರವಾಗಿ ಇಟ್ಕೊಳಕ್ಕೆ ನೋಡ್ತೀವಿ. ಕ್ಲಿಂಟನ್ ಬರ್ತಾರೆ ಅಂದರೆ ಡೆಲ್ಲಿ ಎಲ್ಲ ಗುಡಿಸ್ತಾರೆ ಮೂರ್ಖರು, ಮುಂಚೆನೇ ಶುಭ್ರವಾಗಿ ಇಟ್ಕೊ. ಯಾರು ಬರ್ತಾರೆ ಅಂದರೆ ಶುಭ್ರ ಮಾಡ್ತೀವಿ. ದೇಶ ಎಲ್ಲ ಗಲೀಜಾಗೆ ಇರುತ್ತೆ, ಯಾರನ್ನ ಬರ್ತಾರೆ ಅಂದರೆ ಅವ್ರು ಓಡಾಡೋ ರಸ್ತೆಗಳು ಮಾತ್ರ ಗುಡಿಸೋದು. ಅಂದರೆ ಇವಾಗ ಯಾರಿಗೋಸ್ಕರ ಜೀವನ ಮಾಡ್ತೀವಿ ನಾವು, ಬೇರೆಯವ್ರಿಗೋಸ್ಕರ ಅಲ್ಲ. ಕ್ಲಿಂಟನ್ ಬರೋಕ್ಕೆ ಮುಂಚೆನೇ ಕ್ಲೀನಾಗಿರಬೇಕು, ಬಂದರೂ ಬರ್ತಾನೆ, ಸೊ ವಾಟ್, ಹೌದಲ್ಲ. ಅದನ್ನ ಆ ಥರ ಮಾಡಲ್ಲ, ಹೌದಾ. ಅದಕ್ಕೆ ಚರ್ಚು ಮಾಡಿಸ್ತಾರೆ, ಆಕೆ ಏನು ನೋಡ್ತಾಳೆ ಅನ್ನೋದು, ಏನು ಬೇಡ ಬಿಡು, ಮತ್ತೆ ನೀವು ಸೊಂಟ ಎಲ್ಲ ಹೋಗ್ಬಿಟ್ರೆ ಬೇಡ ಅಂದರೆ ಅವ್ರು ಹೇಳ್ತಾರೆ, ಆಕೆ ನೋಡ್ತಾಳೋ ಇಲ್ಲೋ ನನಗೆ ಕಾಣುತ್ತದ. ಸೊ ನನಗೆ ತೃಪ್ತಿ ಇಲ್ಲ ನನ್ನ ಕೆಲಸ, ಅದಕ್ಕೋಸ್ಕರ ಸರ್ವ್ ಮಾಡಬೇಕಂತ ಮತ್ತೆ ಹತ್ತಿ ಸರ್ವ್ ಮಾಡ್ತಾನೆ. ಅಂದರೆ ನಾವು ನಮಗೋಸ್ಕರ ಕೆಲಸ ಮಾಡೋದು. ಭಾರತ ದೇಶದಲ್ಲಿ ಈಗ ಜಾಸ್ತಿ ಬೇರೆಯವ್ರು ಏನು ಅಂದ್ಕೊಳ್ತಾರೋ ಅಂತೀವಿ.
ಒಂದು ವೇಳೆ ಬೇರೆ ಅಂದ್ಕೊಳ್ಳೋದ್ರಲ್ಲಿ ಏನನ್ನ ನಮಗೆ ತಪ್ಪಿದ್ರೆ ಅವ ನಮಗೆ ತಿದ್ಕೊಳ್ಳೋಣ. ಆದರೆ ಪ್ರತಿಯೊಂದಕ್ಕೂ ಬೇರೆ ಅಂದ್ಕೊಳ್ತೋ ಬೇರೆಯವ್ರಿಗೋಸ್ಕರ ಜೀವನ ಮಾಡ್ತೀವಿ ನಾವು. ಅಲ್ಲ, ನಮಗೋಸ್ಕರ ಕೆಲಸ ಮಾಡಬೇಕು. ಮತ್ತು ಕೆಲಸದ ಲಕ್ಷಣ ಏನು ಅಂದರೆ, ನೀವು ಯಾವಾಗ ಕೆಲಸ ಅನ್ನತಕ್ಕಂಥನ ಮಾಡಲ್ವೋ ಅಲ್ಲಿನ ತನಕ ನಿಮ್ಮನ್ನು ಬಿಟ್ಟೋಗಲ್ಲ. ಮನಸ್ಸಿನಲ್ಲಿ ಇದ್ದೇ ಇರುತ್ತೆ, ಅದು ಮಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು. ಯಾವಾಗ ಮಾಡ್ತೀವೋ ಅವಾಗ ಮನಸ್ಸಿಂದ ಹೊರಟೋಗುತ್ತದು. ಆದ ಕಾರಣ ಕೆಲಸ ಮಾಡತಕ್ಕಂಥದ್ದಲ್ಲಿ ನಾವು ಹಿಂದೇಟು ಹಾಕಬಾರ್ದು. ಅದರಲ್ಲಿ ನಿಷಿದ್ಧ ಕರ್ಮ ಮಾಡಬಾರ್ದು, ಪ್ರಾಯಶ್ಚಿತ್ತ ಕರ್ಮ ಆ ಸಮಯಕ್ಕೆ ಮಾಡಿಬಿಡಬೇಕು. ನಿತ್ಯ ನೈಮಿತ್ತಿಕ ಕರ್ಮ ಅನ್ನತಕ್ಕಂಥದ್ದನ್ನೇ ಮಾಡಬೇಕು, ಕಾಮ್ಯಕರ್ಮ ಮಾಡಲಿಕ್ಕೆ ಹೋಗಬಾರ್ದು ಅಂತ ನೋಡಿದ್ವಿ. ಸೊ ಬೆಳಿಗ್ಗೆ ಎದ್ದು ಜಪ ಮಾಡಿಕೊಂಡು, ಆವರಣ ಶುದ್ಧಿ ಮಾಡಿಕೊಂಡು, ಶರೀರ ಶುದ್ಧಿ ಮಾಡಿಕೊಂಡು ಜಪ ಮಾಡಿ ನಂತರ ಏನೇನೋ ಅಧ್ಯಯನ ಮಾಡಿ ನಂತರ ಗುರುಕೃತ್ಯನ ಮಾಡಬೇಕಾದ್ರೆ ಪೂರ್ಣ ಮನಸ್ಸಿಂದ ಮಾಡಬೇಕು. ನಾನು ಮಾಡ್ತೀನಿ ಅಂತಕ್ಕಂಥ ಅಹಂಕಾರ ಇದ್ದೀರ. ಇಷ್ಟ ಅನಿಷ್ಟ ಪರಗಳಲ್ಲಿ ಮನಸ್ಸು ಸಮಾಧಾನ ಇಟ್ಕೊಂಡು ಪರಮಾತ್ಮ ನಿಮ್ಮ ಸೇವೆ ಅನ್ನತಕ್ಕಂಥ ದೃಷ್ಟಿಯಿಂದ ಮಾಡಬೇಕು. ಹೌದಾ? ಮಾಡಿದರೆ ಮನಸ್ಸು ಸಮಾಧಾನವಾಗಿರುತ್ತೆ. ಆ ಸಮಾಧಾನವಾದಂಥ ಮನಸ್ಸಿಂದ ನಾವು ಇದೇ ಜೀವನ ಅಂದ್ಕೊಂಡಿದ್ದೀವಿ, ಇದರಲ್ಲೇ ಆನಂದ ಪಡಿಬೇಕು, ಸಮಾಧಾನವಾಗಿರಬೇಕು, ನೆಮ್ಮದಿಯಾಗಿರಬೇಕು ಅಂತೀವಿ. ಎಷ್ಟು ಮಾತ್ರ ನೆಮ್ಮದಿ ಸಿಗುತ್ತೆ, ಎಷ್ಟು ಮಾತ್ರ ಆನಂದ ಸಿಗುತ್ತೆ ಅನ್ನೋದು ಚೆನ್ನಾಗಿ ಯೋಚನೆ ಮಾಡಬೇಕು. ಮಾಡಿದ್ರೆ ಅನುಕೂಲವಾದ ಜೀವನಕ್ಕೆ ಇದೆಲ್ಲ ಅಗತ್ಯ ಹೊರತು ನೆಮ್ಮದಿಗಂತೂ ಅಲ್ಲ. ಎಷ್ಟು ನಾವೇನೆಲ್ಲ ಮಾಡ್ಕೊಂಡಿದ್ದೀವೋ ಇದೆಲ್ಲ ಅನುಕೂಲವಾದ ಜೀವನಕ್ಕೆ. ಆದರೆ ಅನುಕೂಲವಾದ ಜೀವನ ಆನಂದ ಜೀವನವಲ್ಲ. ಇವಾಗ ನೋಡಿ, ಕುಟ್ಟೋದು, ಬೀಸೋದು, ರುಬ್ಬೋದು, ಮತ್ತು ಯಾವುದನ್ನ ಊರಿಗೆ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗೋದು, ಇವೆಲ್ಲ ಏನಿಲ್ಲ. ಹೌದಾ? ಭಾಳ ಅನುಕೂಲ ಆಗಿಬಿಟ್ಟಿದೆ. ಆ ಅನುಕೂಲವೇ ಜಾಸ್ತಿ ಆಯ್ತು, ಆದ ಕಾರಣ ರೋಗಗಳು ಜಾಸ್ತಿ ಆಗಿದೆ. ಅಲ್ಲಿಗೆ ಆನಂದ ಜಾಸ್ತಿ ಆಯಿತು? ಇಲ್ಲ, ರೋಗಗಳು ಜಾಸ್ತಿ ಆಯಿತು. ಅದ ಕಾರಣ ಅನುಕೂಲ ಜೀವನವೇ ಆನಂದ ಜೀವನವಲ್ಲ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಂಡು ಆನಂದಕ್ಕೋಸ್ಕರ ಏನು ಮಾಡಬೇಕು ಅಂದಾಗ ಪ್ರತಿ ದಿವಸ ವಿಚಾರ ಮಾಡ್ತಿದ್ರೆ ಭವಸುಖೇ ದೋಷವನ್ನು ಸಂಧಿಯತ. ಈ ಪ್ರಾಪಂಚಿಕ ಸುಖದಲ್ಲಿ ಏನು ದೋಷ ಇದೆ ಅನ್ನತಕ್ಕಂಥದ್ದನ್ನು ನಾವು ಅರ್ಥ ಒಂದು ರೀತಿ ನೋಡಿದ್ರೆ ಈ ಪ್ರಾಪಂಚಿಕ ಜೀವನ ಅಲೋಪತಿ ಮೆಡಿಸನ್ ಇದ್ದಾಗೆ. ಅಲೋಪತಿ ಮೆಡಿಸನ್ ಅಂದರೆ ಆ ಟೈಮಲ್ಲಿ ಸರಿ ಅನಿಸುತ್ತೆ, ಮತ್ತೆ ಆ್ಯಂಟಿ ಎಫೆಕ್ಟ್ ಬರುತ್ತೆ. ಹೌದಾ? ಈ ಸಂಸಾರವನ್ನು ಅಷ್ಟೇ ನೋಡಿ, ಆ ಟೈಮಲ್ಲಿ ಸರಿ ಅನಿಸುತ್ತೆ, ಆಮೇಲೆ ಆ್ಯಂಟಿ ಎಫೆಕ್ಟು ಏನು, ಅಯ್ಯೋ ಮಕ್ಕಳೇನೋ ಆಯಿತು, ಇವಾಗ ಅವ್ರು ಸರಿಯಾಗಿ ಓದಲ್ಲ, ಮದುವೆನೋ ಆಯಿತು, ಹೊಂದಾಣಿಕೆ ಇಲ್ಲ. ಒಂದಾದರೆ ಇನ್ನೊಂದು ಆ್ಯಂಟಿ ಎಫೆಕ್ಟ್ ಕಾಣುತ್ತೆ. ಕಂಪ್ಲೀಟ್ ಜೀವನ ಅಲೋಪತಿ. ಕಂಪ್ಲೀಟ್ ಜೀವನ ಅಲೋಪತಿ. ಸೊ ಇದನ್ನು ನಾವು ವಿವೇಕ ಮಾಡಿದಾಗ ವೈರಾಗ್ಯ ಅನ್ನತಕ್ಕ ಬರುತ್ತೆ. ಆಗ ಆತ್ಮಸ್ವರೂಪನೇ ತಿಳ್ಕೋಬೇಕು ಅಂತ ದೃಢವಾಗಿರ್ತಕ್ಕಂಥ ಆಸೆ ಬರುತ್ತೆ. ನಮಗೆಲ್ಲ ಇದೆ. ಈಗ ಪಬ್ಲಿಕಲ್ಲಿ ಹೇಳ್ತಿದ್ದಾರೆ, ಅದ ಕಾರಣ ಕೇಳಬೇಕು ಅಂತಕ್ಕಂಥ ಬರುತ್ತೆ. ಬಟ್ ಎಷ್ಟು ಮಾತ್ರಪ್ಪ ನಾನು ಹೇಳ್ತಿರ್ತೀನಿ, ಎಷ್ಟು ಮಾತ್ರ ನಮಗೆ ದೈವ ಚಿಂತನೆಯಲ್ಲಿ ಮನಸ್ಸಿರುತ್ತೆ ಅಂದರೆ, ಇವರು ಕೆಲಸಕ್ಕೆ ಬರ್ದಿರ ಇದ್ದರೆ ಅವತ್ತು ದಿವಸ ಮೊದಲು ದೇವ್ರ ಪೂಜೆ ಬೇಡ ಇವತ್ತು ಅಂತ ಕ್ಯಾನ್ಸಲ್ ಮಾಡ್ತೀವಿ. ಟಿಫನ್ ಬೇಡ ಅಂತ ಕ್ಯಾನ್ಸಲ್ ಮಾಡೋದು. ಯಾಕೆ ಟಿಫನ್ ಕ್ಯಾನ್ಸಲ್ ಮಾಡೋಕ್ಕೆ ನಮಗೂ ಇಷ್ಟ ಇರೋಲ್ಲ, ಮಾಡಿದ್ರೆ ಮನೆಯವರು ಯಾರು ಒಪ್ಪಲ್ಲ. ಹೌದಾ? ದೇವ್ರ ಪೂಜೆ ಕ್ಯಾನ್ಸಲ್ ಮಾಡಿದ್ರೆ ಮನೆಯವರೆಲ್ಲ ಎಷ್ಟು ಅಂತಾರೆ, ದೇವರು ಎಷ್ಟು ಅಂತಾರೆ. ಪಾಪ ಅವ್ರೇನು ಅಪ್ಡೇಟ್ ಮಾಡೋಲ್ಲ. ಹೌದಾ? ಯಾವುದನ್ನ ಬೇರೆ ವ್ಯವಸ್ಥೆ ಮಾಡಿಕೊಂಡು ದೇವ್ರ ಪೂಜೆ ಮುಂದುವರ್ಸೋಣ. ಮೊದಲು ದೈವ ಕಾರ್ಯ ಎಲ್ಲ ಪಕ್ಕಕ್ಕೆ ಇರ್ತೀವಿ. ಇಲ್ಲೇ ಅಲ್ಲ, ಆಶ್ರಮಗಳಲ್ಲೂ ಅಷ್ಟೇ ವ್ಯಾವಹಾರಿಕವಾದಂಥ ಇದಕ್ಕೆ ಪ್ರಾಧಾನ್ಯತೆ ಕೊಡ್ತಾರೆ ಹೊರತು, ಮತ್ತು ಈ ದೈವ ಕಾರ್ಯ ದೈವ ಚಿಂತನೆಗೆ ಸೆಕೆಂಡ್ರಿ. ನಾವು ಯಾವುದೋ ಒಂದು ಆಶ್ರಮಕ್ಕೆ ಹೋಗಿದ್ದೆ, ಯಾವುದೋ ಒಂದು ಕಾರ್ಯಕ್ರಮಕ್ಕೆ. ಅಲ್ಲಿ ಅವರು 1 ಗಂಟೆ ಭಜನೆ ಮಾಡೋದು ಸ್ವಾಮಿಗಳು. ಯಾಕೆ ಮಾಡೋದು ಗೊತ್ತಿಲ್ಲ, ಜನಗಳಿಗೆಲ್ಲ ಬೇಸರ ಹತ್ಬಿಡ್ತು. ಯಾಕೆಂದರೆ ಅವ್ರಿಗೆ ಅಷ್ಟು ಕಂಠನೂ ಇಲ್ಲ ಮತ್ತು ರಾಗ ಎಲ್ಲ ಎಂಥದ್ದೆಲ್ಲ ಪಾಪ ತಿನ್ಕಿ ಹೇಳ್ತಾರೆ, ಜನಗಳಿಗೆ ಬೇಸರ ಹೋಗ್ಬಿಟ್ಟು. ಆಯಿತು, ಅದೆಲ್ಲ ಆದಮೇಲೆ ನಾನು ಬಿಟ್ಕೊಟ್ರು 3-4 ಗಂಟೆ ಮಾತಾಡಿ ಅಂತ.
ನಾನು 20 ನಿಮಿಷ ಮಾತಾಡಿದೆ, ಒಂದು ಸ್ಲಿಪ್ ಕಳಿಸ್ಕೊಟ್ರು, ನಾವು ಮುಂದಿನ ಕಾರ್ಯಕ್ರಮಕ್ಕೆ ವ್ಯವಸ್ಥೆ ಮಾಡ್ಕೋಬೋದೇ ಅಂತ. ನಾನು ಅದನ್ನು ಜೋರಾಗಿ ಓದಿ ಹೇಳಿದೆ. ಈಗ 45 ನಿಮಿಷ ಮಾತಾಡಿ ಅಂತ ಕೊಟ್ಟರೆ 20 ನಿಮಿಷ ಮಾತಾಡಿದ್ದೀನಿ, ಮುಂದಿನ ಕಾರ್ಯಕ್ರಮಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು ಅಂತೀರ, ಅಲ್ಲಿ ನಾನು ನಿಲ್ಲಿಸ್ಲೋ, ನೀವು ನಿಲ್ಲಿಸ್ಬಿಡ್ತೀನಿ ಅಂತ. ಜನಗಳೆಲ್ಲ ಗಲಾಟೆ ಮಾಡಿದ್ರು, ಬೆಳಿಗ್ಗೆಯಿಂದ ಏನೇನೋ ಕಾರ್ಯಕ್ರಮ ನಡೀತದೆ, ವಿಚಾರ ನಡೀಲೇ ಇಲ್ಲ, ನಿಲ್ಲಿಸಬೇಡಿ ಅಂತ ಆಗಲೇ ಶುರು ಮಾಡಿದ್ರು ಎಲ್ಲರೂ. ಅವಾಗ ಆ ಸ್ವಾಮಿಗಳು ಏನು ಮಾಡೋಕ್ಕಾಗಲಿಲ್ಲ, ಆಯಿತು ಕಂಟಿನ್ಯೂ ಮಾಡಿ ಅಂದರು. ಕಂಟಿನ್ಯೂ ಮಾಡಿದ್ಮೇಲೆ ನನಗೆ ಮತ್ತೆ ಕುತೂಹಲ, ಯಾಕೆ ನಿಲ್ಲಿಸು ಅಂದರು, ಏನು ಕಾರಣ ಅಂತ ತಿಳ್ಕೊಂಡ್ರೆ, ಅವನು ಯಾರೋ ಒಬ್ಬ MP ಬಂದಿಯಾನಂತೆ. ಅವನು ಸ್ಟೇಜ್ ಮೇಲೆ ಕರ್ಕೊಂಬಂದು ಅವ್ರಿಗೊಂದು ಹಾರ ಹಾಕಿ ಒಂದು ಸೈಟ್ ಸ್ಯಾಂಕ್ಷನ್ ಮಾಡಿಸ್ಕೋಬೇಕು. ಇವಾಗ ಯಾವುದು ಪ್ರಾಧಾನ್ಯ ಸನ್ಯಾಸಿ ಜೀವನದಲ್ಲಿ? ದೈವ ಚಿಂತನೆ ಪ್ರಾಧಾನ್ಯವೋ ಸೈಟ್ ಪ್ರಾಧಾನ್ಯವೋ? ಎಲ್ಲಿ ತನಕ ನಮಗೆ ಈ ಲೌಕಿಕವಾದಂಥ ಆಸ್ತಿಗಳು ಸಾಕು ಅನ್ಸಲ್ವೋ ಅಲ್ಲಿನ ತನಕ ದೈವ ಚಿಂತನೆ ಸರಿಯಾಗಿ ಬರೋಲ್ಲ. ಆದ ಕಾರಣ ಮೋಕ್ಷವೇ ಬೇಕು ಅನ್ನತಕ್ಕಂಥ ಬಂದರೆ ಗುರು ಸಿಗ್ತಾರೆ, ಅವಾಗ ನಮ್ಮದು ಉಪದೇಶ ಅನ್ನತಕ್ಕ ನಡೆಯುತ್ತೆ. ಆ ಉಪದೇಶದಲ್ಲಿ ಇಷ್ಟು ಮಾತ್ರ ಜ್ಞಾಪಕ ಇಟ್ಕೊಂಡಿರ್ಬೇಕಂತ ಹೇಳಿದೆ ನಾನು. ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ, ಇದು ಬಾಹ್ಯ ಪರಿಧಿ, ನಮ್ಮ ಬಾಹ್ಯ ಕಾಣತಕ್ಕಂಥದ್ದು. ಇದು ನಿಜವಾದ ನಮ್ಮ ಸ್ವರೂಪ ಅಲ್ಲ. ಈಗ ನಾವು ಯಾವ ರೀತಿ ಜಗತ್ತಿಗೆ ಬಂದ್ವೋ, ಅದ ಬಟ್ಟೆ ಇದ್ದೀರ, ಅದೇ ನಮ್ಮ ಶರೀರ ದೃಷ್ಟಿಯಿಂದ ಅದೇ ನಮ್ಮ ನಿಜ ಸ್ವರೂಪ ಅಂದ್ಕೊಳ್ಳೋಣ. ಈಗ ನಾವು ಬಾಹ್ಯ ಪ್ರಪಂಚಕ್ಕೆ ಯಾವ ರೀತಿ ಕಾಣ್ತೀವೋ ಅದು ನಮ್ಮ ನಿಜ ಸ್ವರೂಪನೂ ಅಲ್ಲ, ಹೌದಾ? ಏನೋ ಮೊನ್ನೆ ಯಾರೋ ಹೇಳ್ತಿದ್ರು, ಈ ಬ್ಯೂಟಿ ಪಾರ್ಲರ್ಗೂ ಸೀಸನ್ ಇದೆಯಂತೆ. ಇವಾಗ ಆಷಾಢ ಮಾಸದಲ್ಲಿ ಬರೀ 8,000ನೇ ಆಯಿತು, ಜಾಸ್ತಿ ಆಗಲಿಲ್ಲ. ಅಂದರೆ ನೋಡಿ, ತಿಂಗಳಿಗೆ 8,000 ಸಂಪಾದನೆ ಆದ್ರೂ ಕಮ್ಮಿ ಅದು. ಆಷಾಢ ಮಾಸ ಆದ ಕಾರಣ 8,000ನೇ ಆಗಿದೆ ಅಂತಾರೆ. ಯಾರೋ ಆನಂದಪುರದಲ್ಲಿ ಬ್ಯೂಟಿ ಪಾರ್ಲರ್ ಇಟ್ಕೊಂಡಿದ್ದಾರೆ, ಪ್ರವಚನ ಬರ್ತಿರ್ತಾರೆ, ಅವ್ರು ಹೇಳ್ತಾರೆ 8,000ನೇ ಆಯಿತು, ಯಾಕೆಂದ್ರೆ ಸೀಸನ್ ಇಲ್ಲ ಇವಾಗ ಅಂತ. ನನಗೆ ಡೌಟ್ ಬಂತು, ಚೆನ್ನಾಗಿ ಕಾಣೋದಾದರೆ ಯಾವ ತಿಂಗಳಾದ್ರೂ ಚೆನ್ನಾಗಿ ಕಾಣ್ಬೋದು, ಅದ್ರ ಸೀಸನ್ ಏನು ಬಂತು? ಅಂದರೆ ಮದುವೆ ಮತ್ತು ಈ ಹುಡುಗಿ ನೋಡೋದು ಇವೆಲ್ಲ ಇದ್ದಾಗ ಚೆನ್ನಾಗಿ ನಡೆಯುತ್ತಂತೆ. ಅಂದರೆ ಇವಾಗ ಹುಡುಗಿನ ತೋರಿಸ್ತಾರೆ, ಸಹಜವಾಗಿ ಹೇಗಿಗಳ ಹಾಗೆ ತೋರಿಸ್ಬೇಕು. ಸಹಜವಾಗಿ ಹೇಗಿಗಳ ಹಾಗೆ ತೋರಿಸ್ಬಿಟ್ರೆ ಆಯ್ತಲ್ಲ. ಮೇಕಪ್ ಮಾಡಿ ತೋರಿಸ್ತಾರೆ. ಆ ಹುಡುಗನೂ ಅಷ್ಟೇ ಸಹಜವಾಗಿ ತೋರಿಸಿ ಒಪ್ಪಲ್ಲ, ಮೇಕಪ್ ಆಗೋಕ್ಕೆ ಒಪ್ಪೋದು. ಅಲ್ಲಿಗೇನಾಯಿತು, ನಾವು ಹೊರಗಡೆಗೆ ಹೇಗೆ ಕಾಣ್ತಿದ್ದೀವೋ ಅದು ನಮ್ಮ ನಿಜ ರೂಪ ಅಲ್ಲ, ನಮ್ಮ ನಿಜ ರೂಪನೇ ಬೇರೆ. ಅದೇ ರೀತಿ ಶರೀರ ದೃಷ್ಟಿಯಿಂದ ನೋಡಿದಾಗ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಅನ್ನತಕ್ಕಂಥದ್ದು ಇದು ನಮ್ಮ ನಿಜ ರೂಪ ಅಲ್ಲ. ಯಾಕೆ ಇದನ್ನೆಲ್ಲ ಅವಸ್ಥೆಯಲ್ಲಿ ಹಾಕ್ಕೊಳ್ತೀವಿ, ಅನುಭವ ನೋಡಿದಾಗ ಮತ್ತು ಇನ್ನೊಂದು ಅವಸ್ಥೆಯಲ್ಲಿ ತೆಗೆದು ಹಾಕ್ಬಿಡ್ತೀವಿ. ಎಚ್ಚರದಲ್ಲಿ ಈ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು ಹಾಕ್ಕೊಳ್ತೀವಿ. ಕನಸು ಅಂದಾಗ ಬೇರೆ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು. ನಮಗೆ ವಾಸ್ತವಿಕವಾಗಿ ಏನಾಗುತ್ತೆ, ಅವಸ್ಥೆ ಒಳಗಡೆ ನಿದ್ದೆ ಮಾಡೋದು ಇದೇ ಶರೀರದಲ್ಲಿ ಇರ್ತೀನಿ, ಎಚ್ಚೆತ್ಕೊಂಡು ಇದೇ ಶರೀರದಲ್ಲಿ ಎಚ್ಚೆತ್ಕೊಳ್ತೀನಿ, ಕನಸು ನೋಡೋದು ಇದೇ ಶರೀರ ಕನಸು ನೋಡ್ತೀನಿ, ಈ 3 ಅವಸ್ಥೆಗಳು ಇದೇ ಶರೀರ ಇದೆ ಅಂತ ಅನಿಸುತ್ತೆ. ಬಟ್ ಅನುಭವ ನೋಡಿಕೊಂಡ್ರೆ ಇಲ್ಲ, ಇಲ್ಲೇ ಕೊಡ್ಕೊಳ್ತೀವಿ, ಅದನ್ನ ಅಲ್ಲೇ ಕೊಡ್ಕೊಳ್ತೀವಿ. ನಿದ್ದೆ ಎಂದಾಗ ನಿಜವಾದ ನಿದ್ದೆ ಅಲ್ಲ. ಇದು ಭಾಳಷ್ಟು ಎಷ್ಟು ಜನ ಸ್ವಾಮಿಗಳಿಗೂ ಅರ್ಥ ಆಗೋದು ಯಾಕೋ. ನಿದ್ದೆ ಇದೆ, ಅಲ್ಲಿ ಅವಿದ್ಯೆ ಇದೆ, ಬೀಜಾವಸ್ಥೆ ಇದೆ ಅಂತೆಲ್ಲ ಹೇಳ್ತಾರೆ. ಅದೇ ನಿದ್ದೆ ಅಂತ ಇದು ಶಾಶ್ವತ ಅಂತ ಪ್ರಪಂಚ ಅಂತ ಇಟ್ಕೊಂಡು, ಅದು ನಿದ್ದೆ ಅಂತ ಇಟ್ಕೊಂಡು ಮತ್ತು ಎಚ್ಚೆತ್ಕೊಂಡಾಗಿದೆ ಅದೇ ನಿನ್ನಿನ ಪ್ರಪಂಚನೇ ಕಾಣ್ತು ಅನ್ನತಕ್ಕಂಥ ಅನುಭವ ತಗೊಂಡು ನಿದ್ದೆ ಬೀಜಾವಸ್ಥೆ ಇದೆ ಅಂತಾರೆ. ಹೌದಾ? ನಿಜವಾದ ನಮ್ಮ ಅನುಭವ ನೋಡಿಕೊಂಡ್ರೆ ನಿದ್ದೆ ಅದೇನು ಹೇಳಿ, ವಿಶ್ರಾಂತಿ ಅಂತೀವಿ. ಹೌದಾ? ಈಗ ಸುಮ್ಮನೆ ಕೂತಿದ್ವಿ, ಏನಪ್ಪ ಅಂದರೆ ನಾನು ವಿಶ್ರಾಂತಿ ತೊಗೊಳ್ತಿದ್ದೀನಿ ಅಂತಾರೆ, ಅದು ನಿದ್ದೆ ಆಗುತ್ತೋ?
ನಿಜವಾದ ನಿದ್ದೆ ಅನ್ನತಕ್ಕಂಥದ್ದು ಯಾರ ಅನ್ಬೋದಲ್ಲೂ ಇಲ್ಲ. ಇದು ತಲೆಗೆ ಹೋಗೋದು ಕಷ್ಟ. ಈಗ ಯಾರ ಅನ್ಬೋದಿಲ್ಲ ಅಂದರೆ, ಈಗ ನಾನು ನಿದ್ದೆ ಮಾಡ್ತಿದ್ದೀನಿ, ಚೆನ್ನಾಗಿ ನಿದ್ದೆ ಬಂದಿದೆ ಅನ್ನೋದಿದೆಯಾ ನಮಗೆ? ಒಂದು ವೇಳೆ ಮಲಗಿದ್ದಾರೆ, ಏನಪ್ಪ ನಿದ್ದೆ ಬಂತ ಅಂದರೆ ಫಸ್ಟ್ ಕ್ಲಾಸಲ್ಲಿ ನಿದ್ದೆ ಬಂತು ಅಂತಾರೆ. ಹಾಗಂದ್ರೆ ಏನರ್ಥ? ಸಿದ್ಧಿಯಾರೆ ಅಂತ. ಸೊ ನಿದ್ದೆ ಅಂದಾಗ ನಿದ್ದೆ ಅನ್ನತಕ್ಕಂಥ ವಸ್ತು ನಮ್ಗೆ ಯಾರಿಗೂ ಅನುಭವಕ್ಕೆ ಬಂದಿಲ್ಲ. ಇದು ಭಾಳ ಮುಖ್ಯ. ನಿದ್ದೆ ಅನ್ನತಕ್ಕಂಥ ವಸ್ತು ಯಾರಿಗೂ ಅನುಭವಕ್ಕೆ ಬಂದಿಲ್ಲ. ಮತ್ತು ಏನಾಗಿತ್ತಪ್ಪ, ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಎಲ್ಲವನ್ನು ಕೊಡಕೊಂಡು ಕೇವಲ ಅಸ್ತಿತ್ವ ಮಾತ್ರ ಇತ್ತು. ನಾನು ಇದ್ದೀನಿ ಅಂತ ಅನ್ನಿಸ್ಲಿಲ್ಲ, ಅಲ್ಲಿ ಅಸ್ತಿತ್ವ ಮಾತ್ರನೇ ಇತ್ತು. ಅದು ಎಲ್ಲಿಂದ ತನಕ ಅಖಂಡ ಸ್ವರೂಪ ಅಂದರೆ ಅದೇ ನಮ್ಮ ನಿಜ ಸ್ವರೂಪ, ಅದೇ ನಾವು. ಅದು ದೇಶ ಕಾಲಕ್ಕೆ ಅತೀತ, ಸಾವಿಲ್ಲ. ಮತ್ತು ಈ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು ನಡೀತಕ್ಕ ಯಾವ ವ್ಯವಹಾರನೂ ಅದು ಕಂಟ್ರೋಲ. ಹೌದಾ? ಅದು ಆನಂದವಾಗಿ ಇದ್ಕೊಂಡು ಹೆಣ್ಣು ಗಂಡು ಹೆಂಡತಿ ತಾಯಿ ಅಂತ ಜೀವನ ಮಾಡ್ತೀರ. ಸೊ ಈ ವ್ಯವಹಾರದಲ್ಲಿ ಪಾತ್ರ ಏನೇ ಬರಲಿ ಒಳಗಡೆ ಆನಂದ. ಯಾಕೆ? ನನ್ನ ಪಾತ್ರ ಚೆನ್ನಾಗಿ ಮಾಡ್ತಿದ್ದೀನಿ ಬಸ್. ಹೌದಾ? ಸೊ ಇದು ನಮ್ಗೆ ಚೆನ್ನಾಗಿ ನಿಶ್ಚಯ ಆದ್ರೇನು, ಈ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಅಂತಕ್ಕಂಥದ್ದು ಪರಿಧಿ ನನ್ನ ನಿಜ ಸ್ವರೂಪ ಅಲ್ಲ. ಇದೆಲ್ಲ ತೆಗೆದಾಕ್ಮೇಲೆ ಆನಂದ ನನ್ನ ನಿಜ ಸ್ವರೂಪ ಅಂತ ನಿಶ್ಚಯ ಆದರೆ ಅಂಥ ಒಂದು ವ್ಯವಹಾರ ಯಾವ ರೀತಿ ಇರುತ್ತೆ ಅನ್ನೋದು ನಾವು ವಿವೇಕ ಮಾಡ್ತಿದ್ವಿ. ಅಂಥ ಒಂದು ವ್ಯವಹಾರ ಇನ್ನು ವ್ಯವಹಾರ ಏನಿರಲ್ಲ. ನಾವು ಅವಿದ್ಯಾ ದೃಷ್ಟಿಯಿಂದ ವ್ಯವಹಾರ ಹೇಳ್ತಾರೆ ಅಷ್ಟೇ. ಹಸಿವು ಬಾಯಾರಿಕೆಗೆ ಶಂಕರಾಚಾರ್ಯ ಭಾಷೆಯಲ್ಲಿ ಸ್ಪಷ್ಟ ಮಾಡ್ತಾರೆ. 4ನೇ ಅಧ್ಯಾಯದಲ್ಲಿ ಕೇವಲ ಶರೀರ ಇರಲಿಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟೇ ವ್ಯವಹಾರ ಇರಬೇಕು, ಅಷ್ಟೇ ಪದಾರ್ಥ ಇರಬೇಕು ನಮ್ಮ ಹತ್ರ. ಶರೀರ ನಿರ್ವಹಣೆಗೆ, ಶರೀರ ಇರಲಿಕ್ಕೆ ಏನು ಬೇಕೋ ಅಷ್ಟು ಮಾತ್ರ ಇರಬೇಕು. ಮತ್ತು ಜಾಸ್ತಿ ವ್ಯವಹಾರ ಇರಬಾರ್ದು. ಮತ್ತು ಅದರಲ್ಲೂ ನಂದೊಂದು ಅಭಿಮಾನ ಇರಬಾರ್ದು. ಗೃಹಸ್ಥ ಜೀವನದಲ್ಲಿ ಯಾವ ರೀತಿ ಇರಬೇಕು ಅಂದರೆ, ಈ ಬಿಜಾಪುರ ಹತ್ರ ಕನ್ನೂರು ಅಂತಂದಿದೆ, ಅಲ್ಲಿ ಯಾವುದೋ ಒಂದು ಆಶ್ರಮಕ್ಕೆ ಹೋಗಿದ್ದೆ ನಾನು. ಅಲ್ಲಿ ಒಬ್ಬ ಸ್ವಾಮಿಗಳು ಅರ್ಥ ಆಗಿರತಕ್ಕಂಥ ಯಾವ ರೀತಿ ಇರಬೇಕು, ಸಾಧನಾ ಮಾಡ್ತಿರ್ತಕ್ಕ ಯಾವ ರೀತಿ ಇರಬೇಕು, ಮತ್ತು ಯಾವ ರೀತಿ ಇದ್ದರೆ ಆತ್ಮಜ್ಞಾನ ಆಗುತ್ತೆ, 3ಕ್ಕೂ ತಗೋಬೋದು ನಾವು. ಅದೇ ಅರ್ಥ ಆಗಿರ್ತಕ್ಕಂಥ ಯಾವ ರೀತಿ ಇರ್ತಾರೆ, ಯಾವ ರೀತಿ ವ್ಯವಹಾರ ಮಾಡ್ತಾರೆ, ಮತ್ತಿನ್ನು ಅರ್ಥ ಆಗಿಲ್ಲ ಆದರೆ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ ಅವರು ಯಾವ ರೀತಿ ಇರ್ತಾರೆ, ಮತ್ತು ನಾವು ಸಾಧಕರಾಗಿದ್ದರೆ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಗೃಹಸ್ಥ ಜೀವನದಲ್ಲಿ ಇರೋದು ಒಂದು ದೃಷ್ಟಾಂತ ಕೊಟ್ಟರು. ಈ ರೀತಿ ಇದ್ದರೆ ಆತ್ಮಜ್ಞಾನ ಆಗುತ್ತೆ, ಆತ್ಮಜ್ಞಾನ ಆದವರು ಈ ರೀತಿ ಇರ್ತಾರೆ ಅಂತ. ಏನಪ್ಪ ಅಂದರೆ ಒಬ್ಬರು ಬ್ರಾಹ್ಮಣ ಕುಟುಂಬ, ಆತ ಇದರಲ್ಲಿ ಭಾಳಷ್ಟು ಆಸಕ್ತಿ. ಬೆಳಗ್ಗೆ ನಾನು ಹೇಳೋ ರೀತಿಯಲ್ಲಿ ಸ್ನಾನ ಮಾಡಿಕೊಂಡು ಗಾಯತ್ರಿ ಜಪ ಅನುಷ್ಠಾನ ಮಾಡಿ ಓದ್ತಾ ಕೂತ್ಕೊಳ್ತಾರೆ, ವೇದಾಂತ ಗ್ರಂಥಗಳು ಅಧ್ಯಯನ ಮಾಡ್ತಾ ಕೂತ್ಕೊಳ್ತಾರೆ. ಆಕೆ ಸಮಯಕ್ಕೆ ಸರಿಯಾಗಿ ಟಿಫನ್ ಕೊಟ್ಟರೆ ತಗೊಳ್ತಾರೆ, ಕೊಡಲಿಲ್ಲ ಅಂದರೆ ಮತ್ತೆ ಏನು ಮಾತಾಡೋಕ್ಕೆ ಹೋಗಲ್ಲಂತೆ, ಸೀದಾ ತಯಾರಾಗ್ಬಿಟ್ಟು ಆಫೀಸ್ ಕೊಟ್ಟು ಹೋಗ್ತಾರೆ. ಮತ್ತೆ ಆಕೆ ಮೇಲೆ ಕೋಪ ಮಾಡ್ಕೊಳ್ಳೋದು, ಮುನ್ಸ್ಕೊಂಡು ಹೋಗೋದು ಅದೆಲ್ಲ ಏನಿಲ್ಲ, ಸಂತೋಷವಾಗಿ ಹೋಗ್ತಾರೆ. ಮತ್ತು ಆಫೀಸಲ್ಲಿ ಸಿನ್ಸಿಯರಾಗಿ ಕೆಲಸ ಮಾಡ್ತಾರೆ, ಲಂಚ ಪಂಚ ಏನು ಇಲ್ದಿರ ಸಿನ್ಸಿಯರಾಗಿ ಕೆಲಸ ಮಾಡ್ತಾರೆ. ಮತ್ತು ಸಂಜೆ ಮನೆಗೆ ಬಂದು ಸ್ನಾನ ಮಾಡಿ ಮತ್ತೆ ಗಾಯತ್ರಿ ಅನುಷ್ಠಾನ ಮಾಡಿ ಮತ್ತೆ ಓದ್ತಾ ಕೂತ್ಕೊತಾರೆ. ಸೊ ರಾತ್ರಿ ಯಾವಾಗ ಅವಾಗ ತಿಂತಾರೆ, ಮಲಗ್ತಾರೆ, ಮತ್ತು ಬೆಳಿಗ್ಗೆ ಇಷ್ಟೇ ವ್ಯವಹಾರ. ಇವರು ಒಂದು ಸಲ ಹಾಗೆ ಯಾವ ಫಂಕ್ಷನ್ಗೆ ಹೋಗೋದು, ಯಾವುದನ್ನು ಬಂದು ಬಳಗದ ತೋದು ಇವೆಲ್ಲ ಮಾಡ್ತೀವಿ, ಯಾಕೆಂದರೆ ಅವಶ್ಯಕತೆ ಇಲ್ಲ. ಆದರೆ ಆಕೆ ಯಾವುದೋ ಫಂಕ್ಷನ್ಗೆ ಹೋಗ್ಬಿಟ್ಟು ಬರ್ತೀವಿ, ನಾನು ಮಕ್ಕಳು ಹೋಗ್ತೀವಿ, ನೀವು ಮನೆಗೆ ಇರಿ, ಅಡುಗೆ ಮಾಡಿಟ್ಟಿದ್ದೀನಿ, ಊಟ ಮಾಡಿ ಲೈಟ್ಸ್ ಎಲ್ಲ ಆಫ್ ಮಾಡಿ ಬಾಗಿಲು ಹಾಕ್ಕೊಂಡು ಲೈಟ್ಸ್ ಆಫ್ ಮಾಡಿ ಮಲಗಿಕೊಡಿ, ಬೆಳಿಗ್ಗೆ ಬರ್ತೀವಿ ನಾವು 3-4 ಸಲ ಹೇಳ್ಬಿಟ್ಟು ಹೋಗ್ತಾರೆ.
ಸೊ ಎಲ್ಲ ಹೋದರು ಇನ್ನೂ ಚೆನ್ನಾಗಿ ಅಧ್ಯಯನ ಮಾಡ್ಬೋದು ಅಂತ ಕೂತ್ಕೊಳ್ತಾರೆ. ಅಧ್ಯಯನ ನಮಗೆ ಗೊತ್ತಿಲ್ಲ, ಯಾಕೆಂದರೆ ನಾವು ಒಂದು ಪ್ಯಾರ ಓದ್ಬಿಟ್ರೆ ಸಾಕಪ್ಪ ಇನ್ನು ಕೆಲಸ ಆಗಿ ನಡೆಯುತ್ತೆ, ಇದರಲ್ಲೇ ಓದಿದ್ದೆ ಅಂತ ಮುಂಚೆ ಕೂರ್ತೀವಿ. ಮತ್ತು ಇವಾಗ ಕೆಲವು ಗ್ರಂಥಗಳು ಬಂದಿದೆ, ಒಂದೊಂದು ಚುಟ್ಕ ಭಾಷ್ಯ ವಾಕ್ಯ ಓದ್ಬಿಟ್ರೆ ಅವತ್ತಿನ ಅಧ್ಯಯನ ಭಾಷ್ಯ ಅಧ್ಯಯನ ಆಗೋಯ್ತು ಅಂತ. ಇವೆಲ್ಲ ಬರೀ ವ್ಯಾಪಾರ ಟ್ರಿಕ್ಸು ಅಂತ ಪುಸ್ತಕಗಳು ಬರೀಲೂಬಾರ್ದು. ಸರಿ, ಅವ್ರ ಅಧ್ಯಯನ ಕೂತ್ಕೊಂಡ್ರೆ ಸಂಪೂರ್ಣವಾಗಿ ಹಸಿವು ಮರ್ತೋಯ್ತು, ಬಾಲ್ ಹಾಕ್ಕೊಳ್ಳೋದು ಮರ್ತೋಯ್ತು, ಲೈಟ್ ಆಫ್ ಮಾಡೋದು ಮರ್ತೋಯ್ತು, ಅಧ್ಯಯನ ಮಾಡ್ಕೊಂಡು ಕೂತಿದ್ದಾರೆ. ರಾತ್ರಿ 12:30 1 ಗಂಟೆ ಆಗಿದೆ. ಯಾರೋ ಕಳ್ಳ ನೋಡ್ತಾನೆ, ಓ ಏನೋ ಬಾಗಿಲೆಲ್ಲ ತೆಗೆದಿದೆ, ನನಗೆ ಅನುಕೂಲ ಇದ್ದಾಗಿದೆ ನೋಡೋಣ ಅಂತ ಒಳಗಡೆ ಬರ್ತಾನೆ. ಹಾಲ್ನಲ್ಲಿ ಯಾರಿಲ್ಲ. ಮತ್ತೆ ಅಡುಗೆ ಮನೆಗೆ ಹೋಗ್ತಾನೆ, ಅಲ್ಲಿ ಊಟ ಮಾಡಿಲ್ಲ, ಮಾಡಿದ ಅಡುಗೆ ಹಾಗೇ ಇದೆ. ಏನು ಮನೆಗೆ ಯಾರನ್ನ ಇದ್ದಾರೋ ಇಲ್ಲೋ ಏನು ಅರ್ಥವಾಗ್ತಿಲ್ವೇ ಅಂತ ಮುಂದಕ್ಕೆ ಇನ್ನೊಂದು ರೂಮ್ ನೋಡಿದ್ರೆ ಇವರು ತಲೆ ತಗ್ಗಿಸ್ಕೊಂಡು ಬರ್ಕೊತ ಇದ್ದಾರೆ. ಪಾಪ ಏನೋ ಅಧ್ಯಯನ ಮಾಡ್ಕೊಳ್ತಿದ್ದಾರೆ, ಅವ್ರಿಗೆ ತೊಂದರೆ ಮಾಡೋದು ಬೇಡ, ನಾನು ಇನ್ನೊಂದು ರೂಮ್ಗೆ ಹೋಗೋಣ ಅಂತ ಇನ್ನೊಂದು ರೂಮ್ಗೆ ಹೋಗ್ತಾನೆ. ಅಲ್ಲಿ ಹೋದರೆ ಆಕೆ ಫಂಕ್ಷನ್ಗೆ ಹೋಗೋ ಗಲಾಟೆಯಲ್ಲಿ ಆ ಕಬೋರ್ಡ್ ತೆಗೆದುಬಿಟ್ಟು ಹೊರಟೋಗಿದ್ದಾಳೆ. ಬಂಗಾರ, ಬೆಳ್ಳಿ, ದುಡ್ಡು ಎಲ್ಲ ಇದೆ. ಸರಿ, ಕಳ್ಳ ಅನುಕೂಲ ಆಯಿತು ಅಂತ ಮೂಟೆ ಕಟ್ಕೊಂಡು ಹೊರಟೋದ. ಇವ್ರು ಬರ್ಕೊಳ್ತಾರೆ ಇದ್ದಾರೆ. ಬೆಳಿಗ್ಗೆ ಬಂದು ಆಕೆ ದೂರದಿಂದಲೇ ನೋಡ್ತಾಳೆ, ಲೈಟ್ಸ್ ಆಫ್ ಆಗಿಲ್ಲ, ಬಾಗಿಲು ಹಾಕಿಲ್ಲ. ಅದು ಏನೋ ಅಧ್ಯಯನ ಮಾಡ್ತಾರೆ, ಕೆಲ್ಸಕ್ಕೆ ಬರೋದದು. ಇವಾಗ ವೇದಾಂತ ಏನು ಕೆಲ್ಸಕ್ಕೆ ಬರ್ತೇಳಿ? ಆನಂದವಾಗಿರೋದೊಂದು ಬಿಟ್ಟರೆ ಮತ್ತಿನ್ಯಾವುದಕ್ಕೂ ಎಂಥ ಪರಿಸ್ಥಿತಿ ಆನಂದವಾಗಿರ್ಬೋದು. ನಮ್ಮ ಜವಾಬ್ದಾರಿನ ಅಷ್ಟು ಮಾತ್ರ ಮಾಡ್ತೀವಿ, ಆನಂದವಾಗಿರ್ತೀವಿ. ಹೌದಾ? ಜವಾಬ್ದಾರಿನೇನಿರಲ್ಲ ಹಾಗೆ ಅಂತ ಯಾವುದನ್ನು ತಿರಸ್ಕಾರ ಮಾಡಲಿಕ್ಕೆ ಹೋಗಲ್ಲ. ಏನು ಎಷ್ಟು ಮಾಡೋಕ್ಕೆ ಮಾಡಿಕೊಂಡು ಆನಂದವಾಗಿರ್ಬೋದು. ಸರಿ, ನೋಡ್ತಾ ಅವರು ಅಷ್ಟೇ ಆಫೀಸ್ಗೆ ಹೋಗೋರು, ಸಂಬಳ ತೊಗೊಂಬಂದು ಹೆಂಡತಿ ಕೈ ಕೊಟ್ಬಿಡೋರು. ಆಕೆ ಯಾವ ರೀತಿಯನ್ನ ಖರ್ಚು ಮಾಡ್ಕೊಳ್ಳಿ ಕೇಳ್ತಿರ್ಲಿಲ್ಲ. ಮತ್ತು ಮಕ್ಕಳನ್ನ ಇಂಜಿನಿಯರ್ ಓದಿಸ್ತು, ಮೆಡಿಸಿನ್ ಓದಿಸ್ತು, ಅದೇನೋ ಮಾಡ್ಕೊ. ಯಾಕೆಂದರೆ ಇವ್ರಿಗೆ ಚೆನ್ನಾಗಿ ಗೊತ್ತು ಅವ್ರು ಏನು ಆಗಕ್ಕೆ ಬಂದಿರೋ ಅದೇ ಆಗ್ತಾರೆ, ನಾವು ಸುಮ್ಮನೆ ತಲೆ ಕೆಡ್ಸ್ಕೊಂಡು ಪ್ರಯೋಜನ ಇಲ್ಲ ಅಂತ ಆಕೆ ಕೈ ಕೊಟ್ಬಿಡು, ಆಕೆ ನಡೆಸ್ಕೊಂಡು ಹೋಗೋಳು. ಹೌದಾ? ನೋಡ್ತಾರೆ ಲೈಟ್ಸ್ ಆಫ್ ಆಗಿಲ್ಲ, ಬಾಗಿಲು ಹಾಕಿಲ್ಲ, ಏನೋ ಅಧ್ಯಯನ ಮಾಡ್ತಾರೆ ಅಂತ ಕೋಪದಿಂದ ಬಂದು ಅಡುಗೆ ಮನೆಗೆ ನೋಡಿದ್ರೆ ಊಟ ಮಾಡಿಲ್ಲ. ಎಷ್ಟು ಹೇಳೋದು ಏನು ಪ್ರಯೋಜನ ಇಲ್ಲ ಇವರಿಗೆ ಅಂತ ಮತ್ತೆ ಕೋಪಿಸ್ಕೊಂಡು ಆಗಲಿ ಬಟ್ಟೆ ಬದಲಾಯಿಸ್ಕೊಂಡು ಮಾತಾಡ್ಸೋಣ ಅಂತ ರೂಮ್ಗೆ ಹೋಗ್ತಾಳೆ. ಬೆಳ್ಳಿ, ಬಂಗಾರ, ದುಡ್ಡು ಎಲ್ಲ ಹೋಗ್ಬಿಟ್ಟಿದ್ರು. ಇನ್ನು ಬಟ್ಟೆನೂ ಬದಲಾಯಿಸಿ ಬಂದು ಯಜಮಾನ್ರ ಹತ್ರ ಬಂದು, ಏನು ನಿಮ್ಮ ತಲೆ ನೀವು ಬರ್ಕೊಳ್ಳೋದು ನೋಡಿ ಏನಾಗಿದೆಯೋ ಅವರು. ಕೋಪ ಮಾಡ್ಕೋಬೇಡ, ಶಾಂತವಾಗಿರು. ಏನಾಗಿದೆ ಅಂತ ಕೇಳಿಲ್ಲ ಅವರು, ಏನನ್ನ ಆಗಿರಲಿ, ಮೊದಲು ಶಾಂತವಾಗಿರು. ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಶಾಂತವಾಗಿರು. ಏನಾಯ್ತು ಹೇಳು, ಇನ್ನೇನಾಗಬೇಕು? ಬೆಳ್ಳಿ, ಬಂಗಾರ, ದುಡ್ಡು ಎಲ್ಲ ಹೋಯಿತು, ಯಾರು ಹೊತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನೋಡು, ಇಷ್ಟು ದಿವಸ ಹೋಗುತ್ತೆ ಅನ್ನೋ ಭಯ ಇತ್ತು, ಇನ್ನು ಭಯ ಇಲ್ಲ. ಶಾಂತವಾಗಿರು. ಈ ರೀತಿ ಇರಬೇಕು ಜೀವನದಲ್ಲಿ. ಇದ್ದರೆ ಆಗ ಜ್ಞಾನಿ ವ್ಯವಹಾರ. ಅದು ಇಲ್ಲ, ಆ ರೀತಿ ಇದ್ದರೆ ಆಗ ನಾವು ಜ್ಞಾನಿ ಆಗ್ಲಿಕ್ಕೆ ಸಾಧ್ಯ. ಶಾಂತವಾಗಿ ಏನು ಹೋಗುತ್ತೆ ಅನ್ನೋ ಭಯ ಇತ್ತು, ಇನ್ಮೇಲೆ ಆ ಭಯ ಇಲ್ಲ. ಯಾಕೆ ಬದಲಾಗ್ತೀಯ? ಅವತ್ತು ಇನ್ನೊಂದು ಮಾತು ಹೇಳ್ತಾ ಇತ್ತು, ನೋಡು ಆ ಕಳ್ಳ ನನಗೇನು ತೊಂದರೆ ಮಾಡಿದ್ರೆ ಅವನ ಕೆಲಸ ಅವನು ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾನೆ. ನೀನು 25 ವರ್ಷ ಆಯ್ತು, 30 ವರ್ಷ ಜೊತೆಗೆ ಜೀವನ ಮಾಡ್ತಿದ್ವಿ, ಏನು ನಾನು ಅಧ್ಯಯನ ಮಾಡ್ಕೊಳಕ್ಕೆ ತೊಂದರೆ ಮಾಡ್ತೀಯ? ಕಲ್ತ್ಕೊ, ಅವ್ನು ನೋಡಿ ಕಲ್ತ್ಕೊ ಅದು ಅಂತಾರೆ. ಸೊ ಈ ರೀತಿ ಇದ್ದರೆ ಆತ್ಮಜ್ಞಾನಕ್ಕೆ ಆಗುತ್ತೆ. ಇಲ್ಲ, ಆತ್ಮಜ್ಞಾನಿ ಆದವ್ರು ಹೀಗಿರಬೇಕು. ಸಾಧ್ಯ ಇಲ್ಲ ಅಂತೇನಿಲ್ಲ. ಈ ನಾರಾಯಣರಾವ್ ದೇಶಪಾಂಡೆ ಅಂತೊಬ್ಬರು ಸಚ್ಚಿದಾನಂದ ಸರಸ್ವತಿ ಶಿಷ್ಯರು ಇದರಲ್ಲಿದ್ದರು, ರಾಣಿಬೆನ್ನೂರಲ್ಲಿ. ಅವರು ಅಷ್ಟೇ, ಹೆಣ್ಮಕ್ಳು ಮನೆಗೆ ಬಂದರೆ ಎಷ್ಟು ಜನ ಅವ್ರಿಗೆ ಗೊತ್ತೂ ಇರಲಿಲ್ಲ, ಎಷ್ಟು ಜನ ಮಕ್ಕಳು ಏನು ಓದ್ತಾರೆ ಕೇಳ್ತಾರೆ ಇರಲಿಲ್ಲ. ಹೆಣ್ಮಕ್ಳು ಒಂದೆಲ್ಲ ಮಾತಾಡ್ಸಿದ್ರೆ ಜಪ ಮಾಡ್ತೀಯಾ, ಗೀತೆ ಓದ್ತೀಯಾ, ಇದೇ ಥರನೇ ಮಾತಾಡೋದು. ಅದು ಏನಪ್ಪ ನೀವು ಸ್ಥಿತಿ ಏನು ಗತಿ ಏನು ಅಂತ ಕೇಳೋದು, ನೀನು ಬರೀ ಇದನ್ನೇ ಕೇಳ್ತೀಯ. ನೋಡು, ಸ್ಥಿತಿ ಗತಿ ಎಲ್ಲ ನೀನು ಪ್ರಾರಂಭ ಪ್ರಕಾರ ಹೋಗುತ್ತೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ.
ಮಕ್ಕಳೇನು ಓದ್ತಾರೆ ಅಂತ ಕೂಡ ಮಕ್ಕಳು ಅಷ್ಟೇ ಅವ್ರು ಏನು ಆಗಕ್ಕೆ ಬಂದು ಅದೇ ಆಗ್ತಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ. ಇದು ಇಲ್ಲಿರೋ ತನಕ ಧ್ಯಾನ ಮಾಡೋದು ಹೇಳ್ಕೊಡ್ತೀನಿ, ಭಗವದ್ಗೀತೆ ಹೇಳ್ಕೊಡ್ತೀನಿ, ಕೂತ್ಕೋ. ಮತ್ತೆ ಇಲ್ಲಿಂದ ಹೋದ್ಮೇಲೆ ಬಾಂಬೆನಲ್ಲಿದ್ದರು, ಬಾಂಬೆ ಪುನಃ ಅಲ್ಲಿ ಹೋದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡು. ಮತ್ತು ಇಷ್ಟೇ ಮಾತಾಡೋದು ಹೊರತು ಬೇರೆ ಏನು ಮಾತಾಡ್ತಿರ್ಲಿಲ್ಲ. ಒಂಗೋಲಲ್ಲಿ ಒಬ್ರು ಇದ್ದಾರೆ, ನಾನು ನೋಡಿಲ್ಲ, ಅವ್ರನ್ನ ಹೇಳ್ತಾರೆ. ಅವರ ಮಗ ಸೊಸೆ ಊಟಿಗೆ ಬಂದಿದ್ದರು. ಅಲ್ಲಿ ನಾವು ಊಟಿ ಹತ್ರ ಕೋಟಗಿರಿ ಅಂತ ಒಂದಿದೆ, ದಿ ಬೆಸ್ಟ್ ಕ್ಲೈಮೇಟ್ ಇನ್ ದಿ ವರ್ಲ್ಡ್. ಕೋಟಗಿರಿ, ಸ್ವಿಟ್ಜರ್ಲ್ಯಾಂಡು, ಕೋಟಗಿರಿ ಇವೆರಡೂ ಬೆಸ್ಟ್ ಕ್ಲೈಮೇಟ್ ಇನ್ ದಿ ವರ್ಲ್ಡ್. ಅದೇ ಸ್ವಿಟ್ಜರ್ಲ್ಯಾಂಡು ಒಂಥರ ಸ್ವರ್ಗ ಮಾಡ್ಕೊಂಡಿರೋ ಅವರು. ನಮ್ಮ ಕೋಟಗಿರಿ ದೊಡ್ಡಬಳ್ಳಾಪುರನೇ ಅದು. ಪ್ರಯೋಜನ ಕ್ಲೈಮೇಟ್ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಅವರು ಎಲ್ಲ ಪೇಪರ್ ಓದ್ಬಿಟ್ಟು ಮಗ ಸೊಸೆ ಬಂದಿದ್ರಲ್ಲಿ. ಆಕೆ ಹೇಳ್ತಿದ್ರು ಸೊಸೆ, ನಾನು ನಮ್ಮ ಪಕ್ಕದ ರೂಮಲ್ಲೇ ಇದ್ದರು, ನಾನೇನೋ ಅಧ್ಯಯನ ಮಾಡ್ಕೊಳ್ತಿದ್ದೆ, ಮತ್ತು ಊಟಕ್ಕೆ ಹೋಗಿ ಬಂದ್ಬಿಡ್ತಿದ್ದೆ ಆಶ್ರಮದಲ್ಲಿ. ಯಾವುದೋ ಶಾಂತಿ ಆಶ್ರಮ ಅಂತಿದ್ವಿ. ಏನು 2-3 ದಿವಸ ಅವ್ರೇನು ಮಾತಾಡಲಿಲ್ಲ. 4ನೇ ದಿವಸ ಅದೆಲ್ಲ ಯಾತ್ರೆ ಹೋಗ್ತಾಯಿದ್ವಿ, ನೀವು ಬನ್ನಿ ಸ್ವಾಮೀಜಿ ಅಂತ ಕರೆದು ಹೋದ್ವಿ. ಹೋದಾಗ ಅಲ್ಲೊಂದು ಕಡೆ ಹೇಳಿದವರು, ನಾವು 3-4 ದಿವಸ ಮಾತಾಡಲಿ ನಿಮ್ಮ ಹತ್ರ. ನಮ್ಮ ಮಾವನವರು ಇದೇ ಥರ ಇರ್ತಾರೆ, ಹೆಂಡತಿ ಹತ್ರ ಮಾತ್ರ ಇರ್ತವರು. ಮೇಲ್ಗಡೆ ಇರ್ತಾರೆ ರೂಮಲ್ಲಿ, ಸಮಯಕ್ಕೆ ಸರಿಯಾಗಿ ಬರೋದು, ತಿನ್ನೋದು, ಹೊರಟೋಗೋದು, ಯಾವಾಗ ಅಧ್ಯಯನ ಮಾಡ್ಕೊಂಡಿರೋದು. ಮತ್ತು ಮಕ್ಕಳ ಹತ್ರ ಮಾತಾಡಬೇಕಾದ್ರೆ ಯಾಕೆ ಬದಲಾಡ್ತಿರೋ, ಸುಮ್ಮನೆ ಬೇಗ 7:30-8 ಗಂಟೆ ಕ್ಲೋಸ್ ಮಾಡ್ಕೊಂಡ್ಬಿಡಿ ಶಾಪು, ತಿಂದು ಮಲ್ಕೊಳ್ಳಿ ಹಾಯಾಗಿ, ಎಷ್ಟು ಸಂಪಾದಿಸ್ತೀರ, ಇರೋದು ಸಾಕಲ್ವ ಅಂತ ಇದೇ ಥರ ಹೇಳೋದಂತೆ. ಮತ್ತು ಮನೆಗೆ ಮಗಳು ಅಳಿಯ ಬಂದ್ರೂ ಮಾತಾಡ್ತಿರ್ಲಿಲ್ಲಂತೆ. ಅವಶ್ಯಕತೆ ಇದ್ದರೂ ಮಾತಾಡೋಣ, ಇಲ್ಲದಿದ್ರೆ ಹಾಗೆ ಏನು ಅವಶ್ಯಕತೆ ಇದೆ? ಆ ಹೆಂಡತಿ ಹೇಳೋಣಂತೆ, ಅಳಿನ ಹತ್ರ ಮಾತಾಡ್ರಿ, ಮತ್ತೆ ಅವ್ನು ಕೋಪ ಮಾಡ್ಕೊಬೇಕಷ್ಟೆ. 15 ವರ್ಷ ಆಯಿತು ಮದುವೆಯಾಗಿ, ಇನ್ನೇನು ಅವ್ನು ಕೋಪ ಮಾಡ್ಕೊಡೋ ಅವ್ನ ತಲೆ. ಅವ್ರ ಪಾಡಿಗೆ ಅವ್ರು ಊಟ ಮಾಡೋದು, ಅಧ್ಯಯನ ಮಾಡ್ಕೊಳ್ಳೋದು. ಬಟ್ ಏನಾದ್ರು ವ್ಯವಹಾರಿಕವಾಗಿ ಏನಾದ್ರು ಮಾತಾಡೋದಿದ್ರೆ ಮಾತಾಡೋದಂತೆ. ಬಟ್ ಅನಾವಶ್ಯಕವಾಗಿ ಯಾವ ವ್ಯವಹಾರಕ್ಕೆ ಹೋಗ್ತಿರಲಿಲ್ಲ. ಸೊ ನಾವು ಆ ಮಟ್ಟಕ್ಕೆ ಹೋಗಬೇಕು. ಆ ಮಟ್ಟಕ್ಕೆ ಹೋಗದೇ ಇದ್ರೂ ಎಷ್ಟು ಅವಶ್ಯಕತೆನೋ ಅಷ್ಟನ್ನೇ ತಲೆಗೆ ಹಾಕ್ಕೋಬೇಕು. ಎಲ್ಲೋ ಅನ್ಕೊಂಡು ನಾನೇ ಹೇಳ್ತಿದ್ದೆ, ಇಲ್ಲೇನೋ ಗೊತ್ತಿಲ್ಲ. ಮಕ್ಕಳನ್ನ ಒಳ್ಳೆ ಕಾಲೇಜಿಗೆ ಸೇರಿಸಿದ್ವಿ. ಇಂಗ್ಲೀಷ್ ಇಲ್ಲೇ ಪ್ರವಚನದಲ್ಲೇ ಬರ್ತಾರೆ. ಒಳ್ಳೆ ಕಾಲೇಜಿಗೆ ಸೇರಿಸಿದ್ವಿ, ಟ್ಯೂಷನ್ಗೆ ಕಳಿಸ್ತಾ ಇದ್ವಿ, ಓದ್ಕೊಳ್ಳಿ ಅಂತ ಹೇಳ್ತಿದ್ದೀವಿ. ಬಸ್ ಇನ್ನು ನಾವೇನು ಮಾಡೋಕ್ಕಾಗುತ್ತೆ? ಸೊ ನೆಕ್ಸ್ಟು ಅವ್ರು ಏನಾಗಬೇಕು ಅದೇ ಆಗ್ತಾರೆ. ಆ ನಿಶ್ಚಯದಲ್ಲಿ ನಾವು ತಲೆ ಕೆಡಿಸ್ಕೋಬಾರ್ದು. ಸೊ ಈ ರೀತಿ ಕ್ಷುದ್ರಾದಿಷ್ಟ ಚಿಕಿತ್ಸಿತಾಂ ಪ್ರತಿದಿನ ಭಿಕ್ಷಾಔಷಧಂ ಭುಜ್ಯತಾಂ ಸ್ವಾದನ್ನು ನತಿಯಾಚಿತಾಂ ಇದೀವಶಾತ್ ಪ್ರಾಪ್ತೇನ ಸಂತುಷ್ಟಿತಾಂ ಶೀತೋಷ್ಣಾದಿ ವಿಷಕ್ಯತಾಂ. ಶೀತ, ಉಷ್ಣ, ಸುಖ, ದುಃಖ, ಮಾನ, ಅವಮಾನ ಅಂತಕ್ಕಂಥೊಂದನ್ನು ನಾವು ಸಹಿಸ್ಕೋಬೇಕು. ವಿಷಕ್ಯತ ಅಂದರೆ ಸಹಿಸ್ಕೊಂಡು ಯಾವ ರೀತಿಯಪ್ಪ ಈ ರೀತಿ ಮಾಡೋಕ್ಕೆ ಹೋಗ್ತಾರೆ. ಏನಂದರೆ ಚಳಿಗಾಲದಲ್ಲಿ ಹಿಮಾಲಯಸ್ಗೆ ಹೋಗಿರೋದು ಮತ್ತು ಬೇಸಿಗೆ ಕಾಲದಲ್ಲಿ ಆಂಧ್ರಾಗೆ ಬರೋದು. ಯಾಕೆಂದರೆ ಬಿಸಿಲನ್ನು ಸಹಿಸ್ತೀನಿ, ಆ ಥರ ಅಲ್ಲ. ನಾವು ಎಲ್ಲಿರ್ತೀವೋ ಅಲ್ಲಿ ಯಾವ ವಾತಾವರಣ ಇದೆಯೋ ಅದನ್ನು ಒಪ್ಕೋ, ಗೊಣಗಾಡಬೇಡ. ಮತ್ತು ಶರೀರ ಒಂದು ವೇಳೆ ಅದಕ್ಕೆ ವಿರೋಧ ಮಾಡುತ್ತೆ ಅಂದರೆ ಅನುಭವಿಸ್ಲೇಬೇಕು. ಮೊದಲು ಶರೀರನ ತಯಾರು ಮಾಡಿರ್ಬೇಕು ನಾವು. ಯಾವುದೇ ವಾತಾವರಣಕ್ಕೆ ಶರೀರ ರಿಯಾಕ್ಟ್ ಮಾಡಬಾರ್ದು. ಯಾಕೆ ರೆಸಿಸ್ಟೆನ್ಸ್ ಪವರ್, ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಇರಬೇಕು. ಹೌದಾ? ಅದಕ್ಕೆ ಪ್ರತಿ ದಿವಸ ಯೋಗಾಸನ ಮಾಡತಕ್ಕಂಥ, ವಾಕಿಂಗ್ ಮಾಡತಕ್ಕಂಥದ್ದು, ಪ್ರಾಣಾಯಾಮ ಇದೆಲ್ಲ ಮಾಡ್ಕೊಂಡು ಶರೀರನ ಚೆನ್ನಾಗಿ ಇಟ್ಕೊಂಡಿರ್ಬೇಕು. ಇವಾಗ ನಿಮಗೆ ಅರ್ಥ ಆಗಲಿ ಅಂತ ಹೇಳ್ತೀನಿ. ನಾನು ಎಲ್ಲ ಆಂಧ್ರದಲ್ಲಿದ್ದೆ, ಹೌದಾ? ಅಲ್ಲಿಂದ ಇಲ್ಲಿ ಬಂದೆ, ಮತ್ತು ಇಲ್ಲಿಂದ ಅಲ್ಲಿ ಹೋದೆ, ಅಲ್ಲಿಂದ ತಿರುಗಿ ಇಲ್ಲಿ ಬಂದೆ, ತಿರುಗಿ ಆಂಧ್ರಾಗೆ ಹೋಗ್ಬೇಕು. ಅಲ್ಲೆಲ್ಲ ಇವಾಗಲೂ ಬಿಸಿನೇ, ಫ್ಯಾನ್ ಇದ್ದರೆ ಇರೋಕ್ಕಾಗೋದೇ ಇಲ್ಲ. ರಾತ್ರಿ ಹೊತ್ತಂತೂ ಫ್ಯಾನ್ ಇದ್ರೇ, ಇಲ್ಲಾಂದ್ರೆ ಇರೋಕ್ಕಾಗಲ್ಲ. ಇಲ್ಲಿ ಬಂದರೆ ಚಳಿ, ಫ್ಯಾನ್ ಏನು ಬೇಕಿಲ್ಲ, ಹೌದಾ? ಅಂದರೆ ಕ್ಲೈಮೇಟ್ ಚೇಂಜ್ ಆಗ್ತಾಯಿದೆ. ಬಟ್ ಶರೀರ ಏನಾರು ರಿಯಾಕ್ಟ್ ಮಾಡುತ್ತೋ ಅಂದರೆ ಸೊ ಶರೀರ ನಾವು ಆರೋಗ್ಯ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು.
ಒಂದು ಕಡೆ ರಿಯಾಕ್ಷನ್ ಬಂತು, ಸಂತೋಷಕ್ಕೆ ಒಪ್ಕೋಬೇಕು. ಸಾಮಾನ್ಯವಾಗಿ ಯಾವ ರೀತಿ ಇತ್ತು ನಮ್ಮ ಶರೀರಗಳು, ಅಲ್ಲೊಂದು ಕಡೆ ರೊಳ್ಳ ಅಂತ ಒಂದು ಕಡೆ ಇರ್ತೀನಿ ನಾನು. ಅವ್ರ ಮನೆಯವರು ಅಲ್ಲಿ ಮದೋಡಿ ಅಂತ ಒಂದು ಹಳ್ಳಿಗೆ ಹೋಗ್ಬಿಟ್ಟು ಬರ್ತಾರೆ ಗಂಡ ಹೆಂಡತಿ ಸ್ಕೂಟ್ರಲ್ಲಿ. 6 ಕಿಲೋಮೀಟ್ರ್ ಅಷ್ಟೇ. 6 ಕಿಲೋಮೀಟ್ರ್ ಹೋಗಿ ಅಲ್ಲಿ ತಂಗಿಯವರೆಲ್ಲ ಇದ್ದಾರೆ ಮಾತಾಡಿಸ್ಕೊಂಡು ಮತ್ತೆ ಬಂದರೆ ಶರೀರ ರಿಯಾಕ್ಟ್ ಮಾಡಿಬಿಡುತ್ತೆ. ಬಂದ ತಕ್ಷಣವೇ ಮಲಗಿಬಿಡ್ತಾರೆ, ಯಾರ ಹತ್ರ ಮಾತಾಡೋಲ್ಲ. ಈಗ ಮಾತಾಡೋ ಜಗಳ ಆಗುತ್ತೆ. ಅಷ್ಟು ಮನಸ್ಸು ಹೋದ, ಬಂದು ಮಲಗಿಬಿಡ್ತಾರೆ. ಆಮೇಲೆ ಹೇಳ್ತಿರ್ತೀವಿ, ಸ್ವಾಮೀಜಿ ಇಷ್ಟೆಲ್ಲ ಓಡಾಡ್ಕೊಂಡ್ಬಿಡ್ತಾರೆ, ಅವ್ರಿಗೇನು ಅನಿಸೋದೇ ಇಲ್ಲ. ಯಾಕೆ ನಾವು ಆರಾಮಾಗಿ ಆ ಶರೀರನ ಆದಷ್ಟು ಸುಖವಾಗಿರ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಅದಕ್ಕೆ ರೆಸಿಸ್ಟೆನ್ಸ್ ಪವರ್ ಹೋಗುತ್ತೆ, ಶರೀರ ಅನ್ನತಕ್ಕಂತೆ ರಿಯಾಕ್ಟ್ ಮಾಡುತ್ತೆ. ಆದ ಕಾರಣ ಶರೀರದಲ್ಲಿ ಶೀತ ಉಷ್ಣ ಸುಖ ದುಃಖ ಮಾನ ಅವಮಾನ, ಸುಖ ದುಃಖ ಅನ್ನತಕ್ಕಂಥ ಏನು ಮನಸ್ಸಿನ ಒಂದು ವೃತ್ತಿ. ನೆನೆ ಸಾಯಂಕಾಲ ನೋಡಿದ್ವಿ, ಮನಸ್ಸಿನ ವೃತ್ತಿ ಎಷ್ಟೊತ್ತಿರುತ್ತದು, ಬರುತ್ತೆ ಹೊರಟೋಗುತ್ತೆ. ಮನಸ್ಸಿನಲ್ಲಿ ಸುಖ ಅನ್ನತಕ್ಕಂಥ ವೃತ್ತಿ ಬಂದಾಗಲೂ ನೀವಿದ್ರಿ, ಅದು ಹೊರಟೋದಾಗಲೂ ಇದ್ದಿಲ್ಲ. ಮತ್ತು ದುಃಖ ಅನ್ನತಕ್ಕಂಥ ವೃತ್ತಿ ಬರೋದು ನಿಮಗೆ ಗೊತ್ತಾಗುತ್ತೆ, ಅದು ಹೊರಟೋಗೋದು ಗೊತ್ತಾಗುತ್ತೆ. ಹೌದಾ? ಅಂದಾಗ ನೀವೆಲ್ಲವನ್ನು ನೋಡ್ತಿರ್ತಕ್ಕಂಥವ್ರು, ನಿಮಗೆ ಸುಖವೂ ಇಲ್ಲ, ದುಃಖವೂ ಇಲ್ಲ, ಮಾನವೂ ಇಲ್ಲ, ಅವಮಾನವೂ ಇಲ್ಲ. ಹೌದಾ? ಈ ರೀತಿ ದ್ವಂದ್ವಗಳನ್ನು ಸಹಿಸಬೇಕು. ಅರ್ಥವಾಗ್ಬಿಟ್ಟಿದ್ರೆ ದ್ವಂದ್ವ ಅನ್ನತಕ್ಕಂಥ ಇಲ್ಲಿವೇ ಇಲ್ಲ, ಯಾಕೆಂದರೆ ಎಲ್ಲ ತೋರಿಕೆ ಅನ್ನೋದು ಗೊತ್ತಾಗಿರುತ್ತೆ. ಇಲ್ಲ ಅಂದರೆ ನಾವು ನತುರುತ ವಾಕ್ಯಂ ಸಮುಚ್ಚಾರ್ಯತಾಂ, ಅನವಶ್ಯಕವಾಗಿ ಮಾತಾಡಲಿಕ್ಕೆ ಹೋಗಲೇಬಾರ್ದು. ಈಗ ಯಾರೋ ಒಬ್ಬರು ನೀನೊಂದು ಕತ್ತೆ ಅಂದರು, ಹೌದಾ? ನಿಜವಲ್ಲ, ಆ ಮಾತು ನಾವು ಯಾವ ರೀತಿ ತಗೊಳ್ತೀವೋ ಅದ್ರ ಮೇಲೆ ಅದಕ್ಕೆ ಅರ್ಥ ನಿಶ್ಚಯ ಆಗುತ್ತೆ. ಇವಾಗ ನೀನು ಕತ್ತೆ ಎಂದಾಗ ಸಂತೋಷಪ್ಪ, ಸದ್ ಇವತ್ತಾದರೂ ನೀವು ಅರ್ಥ ಮಾಡ್ಕೊಂಡ್ರಿ ನಾನು ಏನಂತ. ನಿಸ್ವಾರ್ಥ ದುಡಿತಾನೆ. ಯಾಕೆ ಕತ್ತೆ ಮನುಷ್ಯನಿಂದ ಏನು ಎಕ್ಸ್ಪೆಕ್ಟ್ ಮಾಡೋಲ್ಲ. ಕತ್ತೇನು ಕಟ್ಟಿ ಹುಲ್ಲಾಕೋಲ್ಲ, ಕತ್ತೇನು ಕಟ್ಟಿ ನೀರಿಡೋಲ್ಲ, ಎಲ್ಲ ತಿನ್ಕೊಂಬರುತ್ತದು. ಹೌದಾ? ಅದು ಹಾಕಿದ್ರು ತಿನ್ನಲ್ಲಂತೆ. ಯಾವಾಗಲೂ ಗೋಡೆಗೆ ಮುಖ ಮಾಡಿಕೊಂಡು ನಿಂತಿರುತ್ತದು. ಯಾಕೆ ಗೋಡೆಗೆ ಮುಖ ಮಾಡ್ಕೊಂಡು ನಿಂತಿರುತ್ತೆ ಅಂದರೆ, ಹಿಂದ್ಗಡೆ ಯಾರನ್ನ ಬಂದರೆ ನಾನು ನೋಡ್ಕೊಳ್ತೀನಿ, ಅವ್ರನ್ನ ಒದಿಬೋದು. ಮುಂದುಗಡೆಯಿಂದ ಬಂದರೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ಕೊಂಬಿಲ್ಲ. ಅದಕ್ಕೆ ಏನು ಮಾಡ್ತಾರೆ, ಗೋಡೆಗೆ ರಕ್ಷಣೆ, ಗೋಡೆಗೆ ಮುಖ ಮಾಡ್ಕೊಂಡು ನಿಂತಿರುತ್ತೆ. ಹೌದಾ? ಸೊ ಆ ರೀತಿ ಮತ್ತು ಏನು ಬಯಸೋಲ್ಲ, ಮನುಷ್ಯನಿಂದ ಎಷ್ಟು ಹೊರೆ ಹಾಕಿದ್ರೂ ಹೊರುತ್ತೆ, ಬಟ್ ಏನು ಎಕ್ಸ್ಪೆಕ್ಟ್ ಮಾಡೋಲ್ಲ. ಸೊ ಯಾರನ್ನ ಕತ್ತೆ ಅಂದರು, ಹಬ್ಬ ಇವತ್ತು ಅರ್ಥ ಮಾಡ್ಕೊಂಡ್ರಿ ನೀವು, ನಾನು ಈ ಮನೆಯಲ್ಲಿ ನಿಸ್ವಾರ್ಥ ದುಡಿತಾ ಇದ್ದೀನಿ, ಯಾವುದೇ ಪ್ರತಿಫಲಾಪೇಕ್ಷೆ ಇದ್ದೀರ, ಇಷ್ಟು ಮಾತ್ರ ಅರ್ಥ ಮಾಡ್ಕೊಂಡ್ರಿ, ಭಾಳ ಸಂತೋಷ ಅನ್ಬೇಕು. ಯಾರೋ ಒಬ್ಬರು ನಿತ್ಯಾನಂದ ಅಂತ ಅವ್ರು ಬಳ್ಳಾರಿನಲ್ಲಿದ್ದಾರೆ. ಅವ್ರ ತಂದೆನೂ ಗೃಹಸ್ಥಿಯದಲ್ಲಿದ್ದು ಅವಧೂತರಾಗಿದ್ದರು. ಅವ್ರಿಗೆ ಒಂದು ಈ ಹುಲಿ ಚರ್ಮ ಧ್ಯಾನಕ್ಕೆ ಉಪಯೋಗಿಸ್ತಾರೆ, ಹಿಂದಿನ ಕಾಲಕ್ಕೆಲ್ಲ ಉಪಯೋಗಿಸೋರು. ಅಂದರೆ ಹುಲಿ ಚರ್ಮ, ಜಿಂಕೆ ಚರ್ಮ ಎಲ್ಲನ ನ್ಯಾಚುರಲಾಗಿ ಅವ್ರು ಸತ್ತಾಗ ಅದು ಚರ್ಮ ತೆಗೆದು ಉಪಯೋಗಿಸೋರು. ಅದು ಯಾಕೆ ಉಪಯೋಗಿಸೋರು ಅಂದರೆ, ಆ ಚರ್ಮದ ಮಧ್ಯ ಇರುವೆಗಳು ಅವೆಲ್ಲ ಯಾವುದೋ ಹುಳುಗಳು ಬರೋದು ಕಷ್ಟ, ಯಾಕೆ ಕೂದಲಿರುತ್ತೆ, ಅಷ್ಟು ಸಲೀಸಾಗಿ ಬರೋಕ್ಕಾಗಲ್ಲ ಅವು. ಸೊ ಧ್ಯಾನಕ್ಕೆ ತೊಂದರೆ ಆಗೋಲ್ಲ ಅಂತ ಉಪಯೋಗಿಸೋರು. ಇವರು ಅವಧೂತ ಹುಲಿ ಚರ್ಮ ಉಪಯೋಗಿಸ್ತಾ ಇದ್ದರೆ, ಇವ್ರು ಯಾರೋ ಮೀಡಿಯಾದವ್ರು ನೋಡಿಬಿಟ್ಟು ಇವರು ಹುಲಿಗಳನ್ನೆಲ್ಲ ಸಾಯಿಸ್ಬಿಟ್ಟು ವೀರಪ್ಪನಿಗಿಂತ ಭಾಳ ವರ್ಸ್ಟ್ ಇವರು ಅನ್ನೋ ಥರ ಪೇಪರ್ಲೆ ಪ್ರಚಾರ ಮಾಡಿಬಿಟ್ರು. ಪ್ರಚಾರ ಮಾಡಿದ್ರೆ ಅವ್ರು ಏನು ಮಾತಾಡಲಿಲ್ಲ, ಸ್ವಾಮಿಗಳು ಸುಮ್ಮನಿದ್ರಂತೆ, ಜನ ಬರ್ಕೊಂಡು ಹೋಗುತ್ತೆ. ಆಮೇಲೆ ಯಾರೋ ಒಬ್ಬ ಪತ್ರಕರ್ತ ಬಂದು ನಾವು ಈ ಥರ ಎಲ್ಲ ಬರೆದಿದ್ದೀವಿ, ನಿಮ್ಗೇನು ಅನ್ನಿಸ್ಲಿಲ್ವೇ ಅಂತ. ಅಪ್ಪ ಈಗ ಒಳ್ಳೆ ಕೆಲಸ ಮಾಡಿದ್ರಿ ನೀವು, ನನ್ನ ಹೆಸರು ಯಾರಿಗೂ ಗೊತ್ತಿರಲಿಲ್ಲ. ಇವಾಗ ಕರ್ನಾಟಕ ಎಲ್ಲ ಗೊತ್ತಾಯ್ತು, ಇಂಡಿಯಾ ಎಲ್ಲ ಗೊತ್ತಾಯಿತು, ನೀವು ಅಷ್ಟೆಲ್ಲ ಪ್ರಚಾರ ಮಾಡಿ ಧನ್ಯರಾದ್ರಿ ನೀವು, ಮತ್ತು ನಂಗೆ ಏನು ತೊಂದರೆ ಆಯಿತು. ಇವನು ಶೀತ ಉಷ್ಣ ಮಾನ ಅವಮಾನ ತಡೀಲಿಕ್ಕೆ ಇವರೆಲ್ಲ ನಮಗೆ ಆದರ್ಶ ನಿಜವರು. ಇವರು ಯಾರು UG ಕೃಷ್ಣಮೂರ್ತಿ ಅಂತ ಒಬ್ರು ಇರ್ತಾರೆ. ಅವರು ನಾಸ್ತಿಕರು, ಆತ್ಮ ಬ್ರಹ್ಮದೆಲ್ಲ ಏನು ಒಪ್ಪಲ್ಲ. ಆದರೆ ಅವ್ರ ವ್ಯವಹಾರ ನೋಡಿದ್ರೆ ಜ್ಞಾನಿ ವ್ಯವಹಾರದಂತೆ ಇರುತ್ತೆ.
6 ತಿಂಗಳು ಫಾರಿನ್ ಕಂಟ್ರೀಸಲ್ಲಿ ಇರೋರು, 6 ತಿಂಗಳು ಇಲ್ಲಿರೋರು ವಿ ಜಿ ಕೃಷ್ಣಮೂರ್ತಿ ಅಂತ. ಅವರೇ ಎಲ್ಲೇ ಇರಲಿ, ಫಾರಿನಲ್ಲಿ ಇರಲಿ, ಇಲ್ಲಿ ಬೆಂಗಳೂರು ಕೂಡ ಬಂದಿರೋರು. ಅವರೇ ಬೆಳಿಗ್ಗೆ ಎದ್ದು ಮಾರ್ಕೆಟ್ಗೆ ಹೋಗೋದು, ಅವತ್ತಿಗೇನು ಬೇಕೋ ಆ ಪದಾರ್ಥ ತಂದ್ಕೊಡೋದು, ಅಡುಗೆ ಮಾಡ್ಕೊಂಡು ತಿನ್ನೋದು. ಯಾರನ್ನ ಬಂದರೆ ಮಾತಾಡೋದು, ಇಲ್ಲ ಈ ಥರ ಇರೋದು. ಅಂಥದ್ರಲ್ಲಿ ಒಂದ್ಸಲ ಏನು ಮಾಡ್ತಾರೆ, ಈ ಪರ್ವೀನ್ ಬಾಬಿ ಅಂತ ಒಬ್ಬ ಫಿಲ್ಮ್ ಆ್ಯಕ್ಟರ್ಸ್ ಹೆಸರು ಕೇಳಿರ್ತಾರೆ. ಆಕೆ ಏನೋ ಮೆಂಟಲ್ ಪ್ರಾಬ್ಲಮ್ ನನಗೆ ಅಂದ್ಬಿಟ್ಟು ಹೋಗಿ ಅವ್ರ ಹತ್ರ ಇದ್ಲು. ಒಂದು 4-5 ತಿಂಗಳು ಇದ್ಲು. ಆಮೇಲೆ ಬಂದುಬಿಟ್ಲು. ಈ ಪೇಪರ್ನಲ್ಲಿ ಏನು ಮಾಡೋದು, ಹುಚ್ಚ ಬಟ್ಟೆ ಬರೆದುಬಿಟ್ರು. ಯು ಜಿ ಕೃಷ್ಣಮೂರ್ತಿಗೂ ಪರ್ವೀನ್ ಬಾಬಿಗೂ ಶಾರೀರಿಕ ಸಂಬಂಧ ಇದೆ ಅಂದ್ಬಿಟ್ಟು ಫಾರಿನ್ ಕಂಟ್ರೀಸಲ್ಲಿ ಇಲ್ಲೆಲ್ಲ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಬರೆದುಬಿಟ್ರು. ಅವ್ರು ಏನು ಮಾತಾಡಲಿಲ್ಲ ಅದಕ್ಕೆ. ಮತ್ತೆ ಇನ್ನೊಬ್ರು ಯಾರೋ ಪತ್ರಕರ್ತರು ಹೋಗಿ ಕೇಳ್ತಾರೆ, ಈ ಥರ ಮೀಡಿಯಾದಲ್ಲಿ ನಿಮಗೂ ಆಕೆಗೂ ಸಂಬಂಧ ಇತ್ತು ಅಂತ ಹೇಳೋದು ನಿಜಾನ ಅಂತ. ಅಯ್ಯಯ್ಯೋ, ಆ ಥರ ಸಂಬಂಧ ಇದೆ, ಸಂತೋಷ ಪಡ್ತಿದ್ದೆ ನಾನು. ಯಾಕೆಂದ್ರೆ ನೋಡಲಿಕ್ಕೂ ಚೆನ್ನಾಗಿದ್ದು, ಆಕಿ ದುಡ್ಡಿತ್ತು, ಸಂತೋಷನ ಅದರಲ್ಲಿ ಕಳ್ಕೊಳ್ಳೋದೇನು ಇರಲಿಲ್ಲ. ಆದರೆ ಅಂಥದ್ದು ಏನು ಸಂಬಂಧನೂ ಬರಲಿಲ್ಲ. ಮತ್ತು ಈಗಿದ್ಮೇಲೆ ನೀವು ಪೇಪರ್ನ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ಬೋದಲ್ಲ. ಅಂದರೆ ನೋಡು, ಅವ್ರು ಹೊಗಳು ಬರೆದಾಗ ನನಗೆ ಮರ್ಯಾದೆ ಕೊಟ್ಟರು ಅಂತ ನಾನು ಅಂದ್ಕೊಂಡಿಲ್ಲ. ಈ ರೀತಿ ಎಲ್ಲ ಬರೆದಾಗ ನನಗೆ ಅವಮಾನ ಆಯಿತು ಅಂತಲೂ ನಾನು ಅಂದ್ಕೊಂಡಿಲ್ಲ. ಇನ್ನು ನಾನು ಹೇಗೆ ಹೋಗಲಿ ಕೋರ್ಟ್ಗೆ ಅಂದರು. ನಾವೇನು ಮಾಡಿಬಿಡ್ತೀವಿ, ಅಯ್ಯೋ ಬೇರೆ ಹೀಗೆ ಅಂದ್ಕೊಳ್ತಾರಲ್ಲ, ನನ್ನ ಜನ ಹೀಗೆ ನೋಡ್ತಾರಲ್ಲ. ಜನ ಹೇಗೆ ನಾನು ನೋಡಲಿ, ನಾನು ಹೇಗಿದ್ದೀನಿ, ಹೌದಲ್ಲ? ಪರ್ವೀನ್ ಬಾಬಿಗೂ ನನಗೆ ಯಾವ ಸಂಬಂಧವೂ ಇಲ್ಲ. ಜನ ಅವ್ರು ಮೂರ್ಖರು ಅಂತಾರೆ, ಬುದ್ಧಿ ಇಲ್ಲ ಜನ, ಬಸ್ ಅಷ್ಟೇ. ಅಂದಾಗ ಮಾನ ಅವಮಾನ, ಶೀತ ಉಷ್ಣ, ಸುಖ ದುಃಖ ಅನ್ನೋದಕ್ಕನ್ನ ಸಮಾನ ತಗೋಬೇಕು. ವಿಷಯಕ್ಕೆ ತಾನು ನತುರುತ ವಾಕ್ಯಂ ಸಮುಚ್ಚಾರಿತ, ಅನವಶ್ಯಕವಾಗಿ ಮಾತುಗಳನ್ನು ಆಡಲಿಕ್ಕೆ ಹೋಗಲೇಬಾರ್ದು. ಉದಾಸೀನ ಭಾವ ಇರಬೇಕು. ಉದಾಸೀನ ಭಾವ ಅಂದರೆ ಯಾರು ಹೊಗಳಿದ್ರು ಚೆನ್ನಾಗಿ ತಿಳ್ಕೊಳ್ಳಿ. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಜಾಸ್ತಿ ಇದೆ. ಏನು, ಯಾರೇನು ಅಂದ್ಕೊಳ್ತಾರೋ ಅಂತ. ಮೊನ್ನೆ ಎಲ್ಲ ನಾನು ಚಿತ್ತೂರು ಡಿಸ್ಟ್ರಿಕ್ಟ್, ಕಡಪ ಡಿಸ್ಟ್ರಿಕ್ಟಲ್ಲಿ ಅಲ್ಲೊಂದು ಆಶ್ರಮಕ್ಕೆ ಹೋಗಿದ್ದೆ. ಆ ಒಂದು ದೊಡ್ಡ ಆಶ್ರಮ, ಆ ಆಶ್ರಮಕ್ಕೆ ಪೀಠಾಧಿಪತಿಯಾಗಿ ಬಂದಿದ್ದೀನಿ. ಪೀಠಾಧಿಪತಿ ತಗೋಬೇಕು ಅಂತಲೇ ಅವರು ಯೋಚನೆ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಕರೆಸಿದ್ದಂತೆ. ನನಗೆ ಯಾರೋ ಮಾತಾಡಿದ್ದಾರೆ, ಮಾತಾಡಲಿಲ್ಲ. ಡಿಸೆಂಬರಲ್ಲಿ ಮಾತಾಡ್ತೀನಿ ನಾನು ನಿಮ್ಮ ಹತ್ರ ಅಂದಿದ್ದಾರೆ. പക്ഷേ ಇದೇ ಥರ ಮಾತಾಡ್ತೀನಿ ಗೊತ್ತಿಲ್ಲ. ಇವಾಗ ಅವರು ಪೀಠಾಧಿಪತಿಯಾಗಿ ತಗೊಳ್ತೀವಿ ಅಂತ ಇಟ್ಕೊಳ್ಳಿ. ಅದಕ್ಕೆ ನಾನು ಹೇಳ್ತಿದ್ದೆ, ಈ ಥರ ಎಲ್ಲ ಏನೋ ಅವ್ರು ಯೋಚನೆ ಮಾಡ್ತಾರಂತೆ, ಪೀಠಾಧಿಪತಿಯಾಗಿ ತಗೊಂಡು ಆಮೇಲೆ ಅಮೇರಿಕಾದಲ್ಲಿ ಅವ್ರ ಭಕ್ತರು ಜಾಸ್ತಿ ಇದ್ದಾರೆ, ಅಲ್ಲಿಗೆ ಸ್ವಾಮೀಜಿನ ಕಲಿಸಿ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಏನೋ ಪ್ಲ್ಯಾನ್ ಮಾಡ್ತೀರಂತೆ ಅಂತೆಲ್ಲ ಹೇಳ್ದೆ ನಾನು. ಅದಕ್ಕೆ ಇನ್ನೊಬ್ಬರು ಹೇಳ್ತಿದ್ರು, ಇಷ್ಟು ದಿವಸ ನೀವು ಸಚ್ಚಿದಾನಂದ ಸರಸ್ವತಿ ಅಂತಿದ್ರು, ಇವಾಗ ಆ ಆಶ್ರಮಕ್ಕೆ ಹೋದರೆ ಜನ ಏನು ಅಂದ್ಕೊಳ್ತಾರೆ ಅಂದರು. ನಾನು ಹೇಳಿದೆ, ನಾನು ಹೋಗ್ತೀನಲ್ಲೋ ಅದು ಬೇರೆ, ನೀವು ಜನ ಏನು ಅಂದ್ಕೊಳ್ತಾರೆ ಅಂತೇಳಿ ಯೋಚನೆ ಮಾಡ್ತಿರೋ ಹೊರತು ನಾವು ಹೋಗೋದು ಸರಿಯೋ ತಪ್ಪು ಅದನ್ನು ಯೋಚನೆ ಮಾಡಿ. ನಾವು ಮಾಡತಕ್ಕಂಥ ವ್ಯವಹಾರ ಸರಿಯೋ ತಪ್ಪು, ಜನಕ್ಕೆ ನಮ್ಮ ಉನ್ನತವಾದಂಥ ಚಿಂತನೆ ಅರ್ಥ ಆಗಿರೋ ಇರ್ಬೋದು, ಹೌದಾ? ಅದು ಜನ ಏನು ಅಂದ್ಕೊಳ್ತಾರೋ ಅಂದ್ಬಿಟ್ಟು ನಾವು ಜನಕ್ಕೋಸ್ಕರವೇ ಜೀವನ ಮಾಡ್ತೀವಿ. ಅದಕ್ಕೋಸ್ಕರ ಔದಾಸೀನ ಇಷ್ಟ, ಜನಗಳು ಹೊಗಳಿ ತಗೊಳ್ಳಿ. ಯಾವುದು ಶಂಕರಾಭರಣ ಅನ್ನೋ ಪಿಕ್ಚರ್ ನೋಡಿರ್ತೀರ ನೀವು, ಹೌದಾ? ಎಲ್ಲರೂ ಜನ ಎಲ್ಲ ಎದ್ದೋಗ್ಬಿಡ್ತಾರೆ, ದೂರ ಆಗಿಬಿಡ್ತಾರೆ. ಅದು ಯಾರೋ ಹಾಕಿ ಜೊತೆಗೆ ಇದ್ದಾಕಿನೂ ಹೊಟ್ಟೋಗ್ಬಿಡ್ತಾರೆ, ಹೌದಾ? ಒಂಟ್ರೆ ಆಗ್ಬಿಡ್ತಾರೆ ಅವರು. ಶಂಕರ ಶಾಸ್ತ್ರಿನೇ ನೋಡಿ, ಒಂಟ್ರೆ ಆಗ್ಬಿಡ್ತಾನೆ ಶಂಕರ ಶಾಸ್ತ್ರಿ. ಒಂದ್ಸಲ ನೋಡ್ತಾನೆ ದೇವ್ರ ಕಡೆಗೆ, ಎಲ್ಲ ಹೊಟ್ಟೋದ್ರೆ ನೀನು ಇದೆಯಲ್ಲ ಬಸ್, ಹೌದಲ್ಲ? ಎಲ್ಲರೂ ತಿರಸ್ಕಾರ ಮಾಡ್ತಾರೆ ಅಂತ ಇಟ್ಕೊಂಡು ಏನಾಯಿತು? ಅಥವಾ ಎಲ್ಲರೂ ಪುರಸ್ಕಾರ ಮಾಡ್ತಾರೆ. ವಾಸ್ತವಿಕವಾಗಿ ತಿರಸ್ಕಾರ ಅನ್ನತಕ್ಕಂಥದ್ದೇ ನಮ್ಗೆ ಶ್ರೇಯಸ್ಸು. ಇವೆಲ್ಲ ಒಪ್ಪೋದು ಕಷ್ಟ. ಪುರಸ್ಕಾರ ಅನ್ನತಕ್ಕ ನಮ್ಮನ್ನು ಹಾಳು ಮಾಡುತ್ತೆ. ಪುರಂದಾಸ್ ಹೇಳ್ತಾರೆ, ನಿಂದಕರು ಇರಬೇಕು ಜಗದೊಳಗೆ, ನಮ್ಮನ್ನು ಬೈಯೋರು ಇರಬೇಕು,
ನಮ್ಮ ದೋಷನ ಎತ್ತಿ ತೋರಿಸೋರು ಇರಬೇಕು. ಈಗ ಡಾಕ್ಟರ್ ಹತ್ರ ಹೋಗ್ತೀವಿ ನಾವು ಪರೀಕ್ಷೆ ಮಾಡಿಸ್ಕೊಳ್ಳೋಕ್ಕೆ, ಏನೋ ಕಾಲು ಊತಾಗಿ ಬರುತ್ತಿದೆ ಅಥವಾ ಏನೋ ಆಯಾಸ ಆಗುತ್ತೆ ಅಂತ ಹೋಗ್ತೀವಿ. ಅವರು ನೀವು ಬಿ ಪಿ ಇದೆ, ಶುಗರ್ ಇದೆ ಅಂತೆಲ್ಲ ಹೇಳ್ತಾರೆ. ಈಗ ಅವ್ರ ಮೇಲೆ ನಾವು ರೇಗಾಡ್ತೀವ, ಅಲ್ಲಿ ನಾನೇನು ತೋರಿಸ್ಕೊಳಕ್ಕೆ ಬಂದರೆ ನಿಮ್ಗೆ ಬಿ ಪಿ ಇದೆ, ಶುಗರ್ ಇದೆ ಅಂತ ಎಂತ ಕೆಟ್ಟದ್ದೇ ಹೇಳ್ತಾರೆ, ಅದು ಒಳ್ಳೇದೊಂದು ಹೇಳಲಿಲ್ಲ ಅಂತೀವ. ಈಗ ಯಾಕೆ ನಮ್ಮಲ್ಲಿ ಇರ್ತಕ್ಕಂಥ ದೋಷಗಳು ಎತ್ತಿ ತೋರಿಸಿದ್ರು, ಇವಾಗ ಆ ದೋಷಗಳನ್ನ ನಿವೃತ್ತಿ ಮಾಡ್ಕೋಬೋದು. ಅದೇ ರೀತಿ ಯಾರು ನಮ್ಮನ್ನು ಬೈದು ಇಂಥ ದೋಷ ಇದೆ ನಿನ್ನಲ್ಲಿ ಅಂದರೆ ಅದನ್ನು ನಾವು ತೆಗೆದುಹಾಕ್ಕೋಬೋದು. ಅಂದಮೇಲೆ ನಿಂದಕರಿರಬೇಕು, ಜಗದೊಳಗೆ ನಿಂದಕರೇ ಇರಬೇಕು. ಹೊಗಳಿದ್ರು ಅಂತ ಇಟ್ಕೊಳ್ಳಿ, ಯಾಕೆ ಹೊಗಳ್ತಾರೆ? ನಮ್ಮಿಂದ ಏನೋ ಕಾರ್ಯ ಆಗಬೇಕಾಗಿರುತ್ತೆ ಅವ್ರಿಗೆ. ಆವಾಗ ನಮ್ಮ ದೋಷ ಎಲ್ಲ ಪಕ್ಕಕ್ಕಿಟ್ಟು ಹೊಗಳ್ತಾರೆ. ಅಬ್ಬಬ್ಬಬ್ಬ ನಿಮ್ಮ ಪ್ರವಚನ ಅಂದರೆ ಪ್ರವಚನ ಭಾಳ ಅದ್ಭುತ. ಅಲ್ಲ ನೀವು ಯಾವತ್ತೂ ಬರಲೇ ಇಲ್ಲ. ಅಲ್ಲ ನಾನು ಬರಲಿಲ್ಲ, ಆದರೆ ಜನ ಹೇಳೋದು ಕೇಳಿದ್ದೀನಿ ಅಂತಾರೆ. ನಿಮ್ಮ ಪ್ರವಚನ ಭಾಳಷ್ಟು ಚೆನ್ನಾಗಿತ್ತು ಸ್ವಾಮಿ. ಅಲ್ಲ ನೀವು ಚೆನ್ನಾಗಿ ನಿದ್ದೆ ಮಾಡ್ತಿದ್ರಿ, ನಿಮ್ಗೆ ಏನು ಗೊತ್ತಾಯಿತು ಅಂದರೆ ಅದಕ್ಕೆ ಚೆನ್ನಾಗಿದೆ ಅಂತೀನಿ ನಾನು. ಯಾಕೆ ನನಗೆ ನಿದ್ದೆನೇ ಬರೋಲ್ಲ, ಇಲ್ಲಿ ಬಂದು ಚೆನ್ನಾಗಿ ನಿದ್ದೆ ಬರುತ್ತೆ. ಅದಕ್ಕೆ ಚೆನ್ನಾಗಿದೆ. ಔದಾಸ್ತಿ ಅಂದರೆ ಉದಾಸೀನ ಭಾವ ಇರಬೇಕು. ಹೊಗಳ್ಳಿ ತೆಗಳ್ಳಿ ಅದರ ಬಗ್ಗೆ ಮನಸ್ಸು ಹಾಕಬಾರ್ದು. ಪ್ರತಿಯೊಂದು ದ್ವಂದ್ವದ ಬಗ್ಗೆನೂ ಉದಾಸೀನತೆ ಅಂತ ತೆಗಿಬೇಕು. ಅದೇ ಮುಂದೆ ಹೇಳ್ತಾರೆ, ಜನಕೃಪಾ ನೈಷ್ಠರ್ಯ ಮೃತ್ಸುಜ್ಯತ, ಜನಗಳ ಒಂದು ಕೃಪೆಯಾಗಲಿ, ನಿಷ್ಠೂರವಾಗಿ ನೋಡತಕ್ಕಂಥಲ್ಲಿ ಯಾವುದನ್ನು ತಲೆಗೆ ಹಾಕೋಬೇಡ, ಯಾವುದನ್ನು ತಲೆಗೆ ಹಾಕೋಬೇಡ. ಯಾಕೆಂದರೆ ಜನಗಳು ಪ್ರತಿಯೊಬ್ಬರು ತಮ್ಮದೇ ಆಗಿರತಕ್ಕಂಥ ದುಃಖ ವ್ಯಸನದಲ್ಲಿ ಇರ್ತಾರೆ. ಹೌದಾ? ತಮ್ಮದೇ ಆದಂಥ ದುಃಖ ವ್ಯಸನ, ತಮ್ಮದೇ ಆದಂಥ ವ್ಯವಹಾರದಲ್ಲಿ ತುಂಬಿರ್ತಾರೆ. ಹೌದಾ? ಅವರು ನಮ್ಮನ್ನು ನೋಡಿದಾಗ ನಮ್ಮ ನಿಜ ಸ್ವರೂಪವನ್ನು ಅವರು ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ, ನಮ್ಮ ಮನಸ್ಸನ್ನು ಅವರು ನೋಡಲಿಕ್ಕಾಗಲ್ಲ. ಹೌದಾ? ವಾಸ್ತವಿಕವಾಗಿ ಅವ್ರ ಮನಸ್ಸಲ್ಲಿ ಏನಿದೆಯೋ ಅದ್ರ ಪ್ರಕಾರ ನೋಡ್ತಾರೆ. ಹೌದಾ? ಸೊ ಅವ್ರ ಮನಸ್ಸಲ್ಲಿ ಏನಿದೆಯೋ ಅದ್ರ ಪ್ರಕಾರ ಅವ್ರು ಮಾತಾಡಿದಾಗ ನಮ್ಮನ್ನು ಅವ್ರು ಸರಿಯಾಗಿ ನೋಡಲೇ ಇಲ್ಲ ಅಂದಾಗ ಇನ್ನು ಅವ್ರ ಮಾತಿಗೆ ಏನು ಬೆಲೆ ಕೊಡಬೇಕು ನಾವು? ಅದಕ್ಕೋಸ್ಕರ ಅವ್ರ ಕೃಪೆಯಿಂದ ಮರ್ಯಾದೆ ಕೊಟ್ಟು ಬನ್ನಿ ಒಳಗೆ, ಯಾರು ಕೃಪೆಯಿಂದ ಮರ್ಯಾದೆ ಕೊಟ್ಟು ಮಾತಾಡಲಿ ಅಥವಾ ನಿಷ್ಠೂರವಾಗಿ ಮಾತಾಡಲಿ, ನಮ್ಮಲ್ಲಿರೋದು ಏನು ಕಮ್ಮಿ ಆಗೋಲ್ಲ. ನೋಡಿ, ಯಾರೋ ನಿಷ್ಠೂರ ಮಾಡಿದ್ರು, ನಿಮ್ಮ ಬ್ಯಾಂಕ್ ಅಕೌಂಟ್ ಏನೋ ಕಮ್ಮಿ ಆಗುತ್ತೋ? ಇಲ್ಲ ಹೊಗಳಿದ್ರು, ಬ್ಯಾಂಕ್ ಅಕೌಂಟ್ ಜಾಸ್ತಿ ಆಗುತ್ತೋ? ಇಲ್ಲ ಯಾರೋ ಹೊಗಳಿದ್ರು, ಎಷ್ಟು ಚೆನ್ನಾಗಿ ಕಾಣ್ತೀರಪ್ಪ, ಆರೋಗ್ಯವಾಗಿದ್ದೀರ ನೀವು, ಇರೋ ಶುಗರ್ ಬಿ ಪಿ ಕಮ್ಮಿ ಆಗುತ್ತೋ? ಮತ್ತು ಯಾಕೆ ಅವ್ರಿಗೆ ನಾನು ಅಷ್ಟೇ ಅಲ್ಲ, ಇನ್ನೂ ಉನ್ನತವಾದಂಥ ಸ್ಥಿತಿ ನೋಡಿಕೊಂಡಾಗ ನಾನು ನೀವು ನೋಡಲೇ ಇಲ್ಲ. ಯಾಕೆ? ನನ್ನ ಶರೀರ ನೋಡಿ ಮಾತಾಡ್ತಿದ್ದಾರೆ, ನನ್ನ ಮಾತು ಕೇಳಿ ಅವ್ರಿಗೆ ಎಷ್ಟು ಅರ್ಥವಾಯಿತೋ ಅಷ್ಟು ಮಾತ್ರ ತೊಗೊಂಡು ಮಾತಾಡ್ತಿದ್ದಾರೆ. ನನ್ನ ಮನಸ್ಸನ್ನು ನೋಡ್ತಿಲ್ಲ ಇವರು, ನನ್ನ ಬುದ್ಧಿ ಅಂತ ಇವ್ರಿಗೆ ಅರ್ಥವೇ ಆಗಲಿಲ್ಲ. ಹೌದಾ? ಇನ್ನು ಇದೇನು ಅರ್ಥ ಮಾಡ್ಕೊಳ್ಳಿ, ಬರೀ ಅಹಂಕಾರಿ ಅಂತಾರೆ ನನ್ನ. ಇನ್ನು ನಿಜವಾದ ನನ್ನ ಸ್ವರೂಪ ನೋಡಿಯವರು, ನನ್ನ ಸ್ವರೂಪ ನಾನೇ ನೋಡೋಕ್ಕಾಗಲ್ಲ, ಅಂದರೆ ನನ್ನನ್ನು ನಾನೇ ನೋಡ್ಕೊಳಿಕ್ಕಾಗಲ್ಲ, ಇನ್ನು ಬೇರೆ ನೋಡೋಕ್ಕಾಗುತ್ತೋ? ಮತ್ತು ನಾನು ನೋಡ್ದಲೇ ಇದ್ಮೇಲೆ ನನ್ನಂದ್ರು ಅಂತ ಹೇಗೆ? ನಾನು ನೋಡ್ದಲೇ ಇದ್ಮೇಲೆ ನನ್ನಂದ್ರು ಅಂತ ಯಾಕೆ ತಗೋಬೇಕು? ನನ್ನ ಶರೀರನ ನಾವೇ ಅಂತಿದ್ದೀವಿ, ಶರೀರನ ನಿತ್ಯ, ಮಲಸ್ವರೂಪ, ಹೊಲಸು, ಅನಿತ್ಯ ಅಂತೆಲ್ಲ ನಾವೇ ಅಂತಿದ್ದೀವಿ. ಅನ್ನು ಇನ್ನು ಎಷ್ಟು ಅಂತೀವಿ ಅನ್ನು, ಇದ್ರ ಮೇಲೆ ಅಭಿಮಾನ ಕಳ್ಕೊಳ್ಳೋಕ್ಕೆ ಅನುಕೂಲ ಆಯಿತು. ಈಗ ಬೇರೆಯವರ ಒಂದು ಹೊಗಳಿಕೆ ಆಗಲಿ ತೆಗಲಿಕ್ಕೆ ಆಗಲಿ ಬರ್ಕೊಳ್ಳಿ. ಬೇರೆಯವರ ಹೊಗಳಿಕೆ ಮತ್ತು ತೆಗಳಿಕೆಗಳಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡುವುದು ಸರಿಯಲ್ಲ. ಏಕೆಂದರೆ ಇತರರು ನಾನಲ್ಲದ
ಶರೀರ, ನಾನಲ್ಲದ ಶರೀರ ಮತ್ತು ನನ್ನ ಮಾತುಗಳು ಮತ್ತು ನಡತೆ ಇವುಗಳನ್ನೇ ನೋಡಿ ಮಾತನಾಡುತ್ತಾರೆ. ಇದಾವುದು ನಾನಲ್ಲ. ಇವೆಲ್ಲವನ್ನು ಕಳೆದುಳಿದ ನನ್ನ ನಿಜ ಸ್ವರೂಪವನ್ನು ಅವರು ನೋಡೇ ಇಲ್ಲ. ನನ್ನನ್ನು ನಾನೇ ನೋಡಲು ಸಾಧ್ಯವಿಲ್ಲ. ಇತರರು ಹೇಗೆ ನೋಡಲು ಸಾಧ್ಯ? ನಾನಲ್ಲದರ ಮೇಲೆ ಅವರು ಇತರರು ನಾನಲ್ಲದರ ಮೇಲೆ ಇತರರು ಯಾವ ಆರೋಪಣೆ ಮಾಡಿದರು, ಇತರರು ಯಾವ ಆರೋಪಣೆ ಮಾಡಿದರು ನನಗೆ ಸಂಬಂಧವಿಲ್ಲ. ಅಷ್ಟಾಕು. ಈ ಚಿಂತೆ ನಮ್ಮಲ್ಲಿದ್ದರೆ ಮಾನನ ಒಂದ್ಸಲ ಅವಮಾನ ಒಂದ್ಸಲ. ಯಾಕೆ ನಾನು ನೋಡೇ ಇಲ್ಲ ಇವರು ಮತ್ತು ಏನೋ ಪಾಪ ಮಾತಾಡ್ತಾರೆ, ಗೊತ್ತಿಲ್ಲ. ನಿಮ್ಗೆ ಗೊತ್ತಿಲ್ಲದವ್ರ ಹತ್ರ ನಾವೇನು ಅವ್ರ ಮಾತು ಬೆಲೆ ಕೊಟ್ಟು ಎಂಟ್ರು ಅಲ್ಲ. ಒಂದೇಳು ಅದು ಕೇಳೋದ್ರೆ ನಾವು ಹೇಳ್ಬೋದು, ವಿಚಾರ ಮಾಡ್ಬೋದು. ಇಲ್ಲ ಅಂತ ಏನೋ ಅಂತೀವಿ ಬೇಕಾದ್ರೆ ಅದೇ ಜನಕೃಪಾ ನೈಷ್ಠರ್ಯ ಉತ್ಸುಜ್ಯತಾಂ. ಮುಂದೆ ನೆಕ್ಸ್ಟು ಏಕಾಂತೆ ಸುಖಮಾಸ್ಯತಾಂ ಅಂತಾರೆ. ಮತ್ತೊಂದು ಕ್ಲಾಸಲ್ಲಿ ನೋಡೋಣ ನಾವು. ಮತ್ತು ನಾಳೆ ದಿವಸ ಈ ಮಧ್ಯಾಹ್ನದ ಕ್ಲಾಸ್ ಹೊಂದಿರಲ್ಲ. ಯಾಕೆಂದ್ರೆ ನಾನು ಬೆಂಗಳೂರಿಗೆ ಹೋಗಬೇಕಾಗಿದೆ. ಹೋಗಿ ಮತ್ತೆ ಸಂಜೆ ಕ್ಲಾಸ್ ವಾಪಸ್ ಬರ್ತೇನೆ. ಮತ್ತು ಮಧ್ಯಾಹ್ನಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಬೆಳಗ್ಗೆ ಹೋಗಿ ಅಲ್ಲೆಲ್ಲ ಓಡಾಡ್ಕೊಂಡು ಅಷ್ಟೊತ್ತಿಗೆ ಆಗಲ್ಲ. ಮತ್ತು ಎಷ್ಟೊತ್ತಿಗೆ ಬರ್ತೀನಿ ಅನ್ನೋತಕ್ಕ ನಿಶ್ಚಯ ಮಾಡಲಿಕ್ಕೂ ಆಗೋಲ್ಲ. ಇದ್ದಿದ್ರೆ ಅವಾಗ 4 ಗಂಟೆಗೆ 5 ಗಂಟೆಗೆ ಅಥವಾ ಇಟ್ಕೋಬೋದಾಗಿತ್ತು, ಆಗಲ್ಲ.